ಏಕೆ ಸುಮ್ಮನೆ ಹೋದರಿ ಗಂಟಲರಿದುಕೊಳ್ಳುತ್ತಿರುವೆ? ಸೂರವೀರಪ್ಪನಂತವರ ಸಾಮ್ರಾಜ್ಯದ ಒಡೆಯ ಅರ್ಥಾತ್ ದರೋಡೆಕೋರರ ದಾದ ವಿಕ್ರಮ್ ನಾನು. ಲೇ ದಾದಾಗಿರಿಯ ಲುಚ್ಚದಾದ, ಹೆಚ್ಚಿಗೆ ಮಾತನಾಡುವುದು ಈ ವಿಜಯನ ಇತಿಹಾಸದಲ್ಲೇ ಇದೇ ಮೊದಲು. ನೀನು ಸಾಯಲು ಬರದು, ಬದುಕಲು ಬರದು. ಅಮ್ಮ ಲೇ ಮಗನೇ, ಅಮ್ಮ ಈಗ ನೆನಪಿಗೆ ಬಂದಳ? ರವಿ, ಇವನನ್ನು ಎಳೆದುಕೊಂಡು ಲಾಕಪ್ನಲ್ಲಿ ಹಾಕಿ ಬಿಸಿ ನೀರಾಕಿ ಬೆಂಡೆತ್ತಿ ಬಾಯಿ ಬಿಡಿಸಬೇಕು. PC 120 PC 420. ಈ ಮಗನನ್ನು ತೆಗೆದುಕೊಂಡು ಸೆಲ್ನಲ್ಲಿ ಬೀಗ ಹಾಕಿ ಟ್ರೀಟ್ಮೆಂಟ್ ಕೊಡಿಸಿ. ನಂತರ ಯಾವನೇ ಗಂಡು ಬಂದರೂ ಬಿಡಬೇಡಿ. ಓಕೆ ಸರ್. ಸರ್ ಸಾಹೇಬ್ರ, ಇವನಿಗೆ ತಿನ್ನಕ್ಕೆ ಏನಾರ ಕೇಳಿದ್ರ ಏನ್ ಮಾಡಬೇಕ್ರಿ ಸಾಹೇಬ್ರ? ಸಾವಿರ ಏನ್ ಕೇಳ್ತಿಲ್ಲ ಏ ಮಗನ, ಸಾವಿರ ಏನ್ ಕೇಳ್ತಿ? ಇಂಥ ಮಂಗ್ಯ ನನ್ನ ಮಕ್ಕಳಿಗೆ ಅನ್ನ ಕೊಟ್ರೇನ, ಸಗಣಿ ಕೊಟ್ರೇನ? ಹಂಗಾರ ನಮಗೂ ಒದ್ಯಾಕ ಚಾನ್ಸ್ ಐತಿ ಅನ್ನ. ಲೇ ಕೃಷ್ಣ, ನೀ ಭಾರಿ ಪಕ್ಕ ಇದೀನಿ. ಒಳ್ಳೆ ಒಂದೊಂದು ಏಟಿಗೆ ಒಂದೊಂದು ರೂಪಾಯಿ ಹೊಡಿಯ ಮಗ ನೀನ. PC ತಮಾಷೆ ಮಾಡಬೇಡಿ. ಇಬ್ಬರು ಬ್ರೇಕ್ ಪೇಸ್ ತೆಗೆದುಕೊಂಡು ಇವನನ್ನು ಎಳೆದುಕೊಂಡು ನಡೆಯಿರಿ. ಸರ್ ರವಿ, ನಮ್ಮ ತಂಗಿ ಯಾವ ಸಮಸ್ಯೆಗೆ ಗುರಿಯಾದಳು ಎಂಬುದೇ ತಿಳಿಯುತ್ತಿಲ್ಲ. ಛೇ, ಆ ಕಟುಕ ದೇವರಿಗೆ ಕರುಣೆ ಇಲ್ಲವೇ? ಎಂತಹ ದುರ್ಘಟನೆಯನ್ನು ತಂದೊಡ್ಡಿತು ಆ ವಿಧಿ ಲೀಲೆ. ವಿಜಯ್, ದುಃಖದ ದುಗಡದ ಡವಡಿಯಲ್ಲಿ ಚಿಕ್ಕ ಪ್ರಾಣಿಗಳಾದ ನಮಗೆ ನಿಜವಾಗಲು ದೇವರು ಕಣ್ಣು ಮುಚ್ಚಿ ಕುಳಿತಿದ್ದಾನೆ. ಈ ನಮ್ಮ ಹಣೆ ಬರದಲ್ಲಿ ತಂಗಿಯ ಭಾಗ್ಯ ಇಷ್ಟೇ ಎಂದು ಕಾಣಿಸುತ್ತದೆ. ಸಮಾಧಾನ ಮಾಡಿಕೊ ವಿಜಯ್. ಅಲ್ಲಿ ನೋಡು, ಯಾವುದೋ ಒಬ್ಬ ಹೆಣ್ಣು ಮಗಳು ಆ ಗಿಡದ ಕೆಳಗೆ ಮಲಗಿದ್ದಾಳೆ. ಹೌದಲ್ಲೋ ರವಿ? ಪಾಪ, ದಿಕ್ಕಿಲ್ಲದವಳೆಂದು ಕಾಣಿಸುತ್ತದೆ. ಬಾ ನೋಡೋಣ. ಹಲೋ ಹಲೋ. ಅಯ್ಯ ತಂಗಿ, ಏನಮ್ಮ ಈ ನಿನ್ನ ಸ್ಥಿತಿ? ಹುಲಿಯಂತೆ 3 ಜನ ಅಣ್ಣಂದಿರಿದ್ದರು, ದಿಕ್ಕಿಲ್ಲದವಳೆಂದು ನುಡಿದು ಬಿಟ್ಟನಮ್ಮ ನೀ ಪಾಪಿ ಬಾಯಿ. ಯಾಕಮ್ಮ ಮನೆಗೆ ಬಾರದ ಈ ಕಾಡು ಅಡವಿಯಲ್ಲಿ ಕಾಡು ಪ್ರಾಣಿಯಾಗಿ ಮಲಗಿರುವೆಯಲ್ಲ? ಈ ದರಿದ್ರ ತಂಗಿಯನ್ನ ಮುಟ್ಟಬೇಡ. ಯಾಕಮ್ಮ, ಏನಾಯಿತು ನಿನಗೆ? ಯಾಕೆ ಈ ರೀತಿ ಮನಸ್ಸು ಕಲ್ಲು ಮಾಡಿಕೊಂಡು ಮಾತನಾಡುತ್ತಿರುವೆಯಲ್ಲ? ಅಣ್ಣ, ಕ್ಷಮಿಸಿ ಬಿಡಣ್ಣ ಈ ನಿನ್ನ ತಂಗಿಯನ್ನ. ಕ್ಷಮಿಸಿ ಬಿಡು. ನಿನ್ನ ಮಾತು ಕೇಳದೆ, ಮನೆತನದ ಘನತೆ ಗೌರವವನ್ನ ಕಾಪಾಡದೆ, ಹೇಸಿ ಮನಸ್ಸಿನ ಮಾತನ್ನ ಕೇಳಿ ಶೀಲವನ್ನ ಕದ್ಕೊಂಡು ಮೂರ್ಖಳಾಗಿ ಬಿಟ್ಟೆ ಅಣ್ಣ. ಈ ನಿನ್ನ ಮೈಯನ್ನ, ಏನು ಈ ನನ್ನ ಮೈಯನ್ನ ನಾನು ಮೈಲಿಗೆ ಮಾಡ್ಕೊಂಡು ಬಿಟ್ಟೆ ಅಣ್ಣ. ಏನು ಹೇಳುತ್ತಿರುವೆಯಮ್ಮ ನೀನು? ಬಂಗಾರದ ಗೊಂಬೆಯಂತೆ ಮನೆಯಲ್ಲಿ ನಗು ನಗುತ್ತಾ ಓಡಾಡುತ್ತಿದ್ದವಳು ಯಾವ ಬಗ ಪಕ್ಷಿ ಬಾಯಿಗೆ ಆಹುತಿಯಾದ ತಾಯಿ, ಆಹುತಿಯಾದ. ತಂಗಿ, ಯಾರು ಹೇಳಮ್ಮ ಪಾಪಿ? ನಿನ್ನ ಶೀಲವನ್ನು ಹಾಳು ಮಾಡಿದವನು. ಈಗಲೇ ಹೋಗಿ ಅವನ ರುಂಡ ಕಡಿದು ನಮ್ಮೂರ ಅಗಸಿ ಬಾಗಿಲಿಗೆ ತೋರಣ ಕಟ್ಟಿ ಬರುತ್ತೇನೆ. ತಂಗಿ ಜ್ಯೋತಿ,
ಸದಾ ಬೆಳಗುವ ಜ್ಯೋತಿಯಂತಿರಬೇಕಾದವಳನ್ನು ಹಾರಿದ ಬಣದೆಯಂತೆ ಬಾಳ ಕತ್ತಲೆ ಮಾಡಿದ ದ್ರೋಹಿ ಯಾರಂತ ಹೇಳಮ್ಮ, ಹೇಳು. ಈ ಭೂಮಿ ಮೇಲೆ ಬದುಕೋಕೆ ನನಗಿಷ್ಟ ಇಲ್ಲ ಅಣ್ಣ. ಈ ಭೂಮಿ ಮೇಲೆ ಬದುಕೋಕೆ ನನಗಿಷ್ಟ ಇಲ್ಲ. ದಯವಿಟ್ಟು ದಯವಿಟ್ಟು ನಿನ್ನ ತಂಗಿ ಸತ್ತಳಂತ ತಿಳಿದು ಮರ್ತು ಬಿಡು. ಹೂವಿನಂತೆ ಸೋಪಾನವಾಗಿ ಸಾಕಿದ ಇನ್ನೊಬ್ಬ ತಂಗಿಯನ್ನ ಸಾಯಿಸುವಂತ ಕಟುಕರು ನಾವಲ್ಲಮ್ಮ, ನಾವಲ್ಲ. ಸಾಯುವ ಸ್ಥಿತಿಯಲ್ಲಿ ಮನಸ್ಸು ಮಾಡಿರುವಾಗ ಖಂಡಿತ ನಿನ್ನ ತಪ್ಪಿಲ್ಲಮ್ಮ. ಈ ಕಾರಣಕ್ಕೆ ಕಾರಣನಾದ ಆ ತಲೆ ಹಿಡುಕ ಯಾರಂತ ಹೇಳಮ್ಮ, ಹೇಳು. ತಂಗಿ, ಎದರಬೇಡ ಹೇಳಮ್ಮ. ನೀನು ಈ ರೀತಿ ಅಳುತ್ತಾ ಕುಳಿತರೆ ನಿನ್ನ ಸಮಸ್ಯೆ ಬಗೆಹರಿಯುವುದಿಲ್ಲ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಮಾಡಿದ್ರೆ ಹೋಯ್ತು. ಮುತ್ತಿನಂತ ಶೀಲವನ್ನೇ ಕಳೆದುಕೊಂಡು ಹೋದ ಮೇಲೆ ಅದು ಮತ್ತೆ ಮರಳಿ ಬರುವುದೇ, ನನ್ನ ಮರಳಿ ಬರುವುದೇ. ಇಂದು ನನ್ನ ಶೀಲವನ್ನೇ ಹಾಳು ಮಾಡಿದ ಆ ನೀಚ ಶಂಕರನ ಕೊಲೆ ಮಾಡಿದ್ರು ಈ ನಿನ್ನ ತಂಗಿಯ ಕಳಂಕ ಕಳೆಯುವುದಿಲ್ಲ, ನಾ ಶಂಕರ್, ನನ್ನ ಮೇಲಿನ ಸೇಡಿಗಾಗಿ ನನ್ನ ಮುಗ್ಧ ತಂಗಿಯ ತಲೆ ಕೆಡಿಸಿ ಇವಳ ಬಾಡಿಗೆ ಬೆಂಕಿ ಹಚ್ಚಿ ಬಾಳನ್ನು ಹಾಳು ಮಾಡಿದ ನೀನೊಬ್ಬ ಈ ಊರ ದಣಿ ಹೇರಲೇ ರಣ ಹೇಳಿ. ಗಂಡಸ್ತನದ ಶೌರ್ಯ ನಿನ್ನಲ್ಲಿ ಇದ್ದಿದ್ದರೆ ಗುಂಡಿಗೆ ಇರೋ ನನ್ನಂತ ಗಂಡಿನ ಮುಂದೆ ಬಂದು ತೋರಿಸಬೇಕಾಗಿತ್ತು ಆ ನಿನ್ನ ಹೇಸಿ ಗಂಡಸ್ತನ. ಅದನ್ನ ಬಿಟ್ಟು ಕೀಚಕನಂತೆ ಏನು ಅರಿಯದ ಈ ನನ್ನ ಮುಗ್ಧು ತಂಗಿಯನ್ಯಾಕೆ ಬಲಿಪಶು ಮಾಡಿದೆ? ಬಿಡುವುದಿಲ್ಲಲೇ ಮಗನ, ನಿನ್ನನ್ನು ಬಿಡುವುದಿಲ್ಲ. ವಿಜಯ್, ಆವೇಶ ಬೇಡ. ಇದು ನಮ್ಮ ಮನೆಯ ಮಾನದ ಪ್ರಶ್ನೆ. ಇದನ್ನು ಬೀದಿಗೆ ತೂರಿದರೆ ಮಾನ ಹೋಗುವುದು ನಮ್ಮದೇ. ಇದಕ್ಕೆ ಸೂಕ್ತ ದಾರಿ ಹುಡುಕಿ ನಮ್ಮ ಈ ಜ್ಯೋತಿಯ ಕೊರಳಿಗೆ ಅವನ ಕೈಯಿಂದಲೇ ಗಂಟಾಕಲೇಬೇಕು. ಅಂದಾಗ ನಮ್ಮ ಜಾಣತನಕ್ಕೆ ಬೆಲೆ ಸಿಗುವುದು. ಛೇ, ಅದು ಎಂದಿಗೂ ಸಾಧ್ಯವಿಲ್ಲ. ಅಂತ ಕಜಡ ಲೋಪರನಿಗೆ ನಮ್ಮ ಈ ಮುದ್ದು ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸುವುದು ಹೇಗೆ ರವಿ ನಿನ್ನ ವಿಚಾರ? ಅಂತವನಿಗೆ ನಮ್ಮ ತಂಗಿಯನ್ನು ಕೊಡುವುದೇನು, ಹಚ್ಚಿದ ಉರಿಯ ಬಾಯಿಗೆ ಕೊಡುವುದೇನು, ಎರಡೂ ಒಂದೇ. ಬೇರೆ ದಾರಿನೇ ಇಲ್ಲ ವಿಜಯ್. ಏಕೆಂದರೆ ಅವನಿಗೆ ಈ ಸೇಡಿನ ಯುದ್ಧದಲ್ಲಿ ಗೆದ್ದವನು, ನಾವು ಸೋತವರು. ಅಂದ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ದಿನಗಳು ಹೋಗಲಿ, ಅವನ ತಪ್ಪು ಅವನು ತಿದ್ದುಕೊಂಡು ಹೋದರೆ ಸರಿ. ಇಲ್ಲದಿದ್ದರೆ ರೇಪ್ ಕೆಲಸಕ್ಕೆ ಜೀವನ ಪೂರ್ತಿ ಜೈಲು ಶಿಕ್ಷೆ ಕೊಟ್ಟರಾಯ್ತು. ಇಷ್ಟೇ ಸಿಂಪಲ್. ಸರಿ, ಹಾಗಾದರೆ ನಾಳೆನೆ ಅವನ ಮನೆಗೆ ಹೋಗಿ ಒಳ್ಳೆ ಮಾತಿನಿಂದ ಒದ್ದು ವಾರ್ ಮಾಡಿ ಬಿಡೋಣ. ಬಾರಮ್ಮ ಜ್ಯೋತಿ, ಮನೆಗೆ ಹೋಗೋಣ. ಈ ಸ್ಥಿತಿಯಲ್ಲಿ ನಾನು ಹೇಗೆ ಮನೆಗೆ ಬರ್ಲನ್ನ? ಯಾವ ಮುಖ ಇಟ್ಕೊಂಡು ಮನೆಗೆ ಬರ್ಲಿ? ಇಲ್ಲಣ್ಣ, ಬೇಡ. ಈ ನಿನ್ನ ದರಿದ್ರ ತಂಗಿ ಸತ್ತಿದ್ದಾಳೆ ಅಂತ ನೀವು ಮರ್ತು ಬಿಡ್ರಣ್ಣ, ಮರ್ತು ಬಿಡಿ. ಶೀಲಗೆಟ್ಟ ಹೆಣ್ಣಾದ ನಾನು ಸುಮಂಗಲಿಯಾಗಿ ಬದುಕೋಕೆ ನನಗಿಷ್ಟ ಇಲ್ಲ ಅಣ್ಣ, ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನನ್ನು ಸಾಯೋಕೆ ಬಿಟ್ಟು. ಯಾರಮ್ಮ ಶೀಲ ಗೆಟ್ಟವರು? ಬಿಟ್ಟು ಹೋಗು ನಿನ್ನ ಹುಚ್ಚು ಭ್ರಮೆಯನ್ನು. ಇಷ್ಟಕ್ಕೂ ಯಾರು ನಿನ್ನ ಶೀಲ ಗೆಡೆಸಿದವರು? ಮೋಸದಿಂದ ಮನಸ್ಸಿಟ್ಟು ಮೈಸುಕ ಉಂಡು ಹೋದನಲ್ಲ ಮೂರ್ಖ, ಅಂತವನು ಶೀಲ ಗೆಟ್ಟ ಜಾತಿಗೆ ಸೇರಿದವನು. ಇದು ಮನಸ್ಸಿಲ್ಲದೆ ಬೈ ಚಾನ್ಸ್ ಆಕ್ಸಿಡೆಂಟ್. ಅದಕ್ಕೇಕೆ ನೀನು, ಇದು ಹೆಣ್ಣಿಗೆ ಅಸಾಧ್ಯವಾದ ಕೆಲಸ. ಅದಕ್ಕೇಕೆ ನೀ ಸಾಯುವ ನಿರ್ಧಾರ ಮಾಡುತ್ತೀಯಮ್ಮ? ಬಾರಮ್ಮ, ಹಠ ಮಾಡಬೇಡ. ತಂಗಿ ತಂಗಿ ಎಂದು ಹಗಲಿರುಳು ನನ್ನ ಸುತ್ತ ನಿನ್ನ ಮೇಲೆ ಬಹು ದೊಡ್ಡ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದ ನಮ್ಮ ಹಿರಿಯಣ್ಣ. ಈ ಸುದ್ದಿ ಅಣ್ಣನಿಗೆ ಗೊತ್ತಾಗುವುದು ಬೇಡ. ಏಕೆಂದರೆ ಸಹಿಸಿಕೊಳ್ಳದೆ ಎದೆ ಬಡಿದುಕೊಂಡು ಪ್ರಾಣನೇ ಕಳೆದುಕೊಳ್ಳುತ್ತಾನೆ. ಈ ವಿಷಯ ನಮ್ಮ 3 ಜನರಲ್ಲೇ ಗುಪ್ತವಾಗಿರಲಿ. ಬನ್ನಿ ಹೋಗೋಣ.
ಅರಳಿದ ಆಸೆ ಮಂಜಿನ ಹೂವಾಯ್ತು ಬಿಸಿಲಿನ ಬೇಗೆ ಕರಗಿ ನೀನಾಯ್ತು ಬಿಸಿಲಿನ ಬೇಗೆ ಕರಗಿ ನೀಲಿಗೆ ನೀಲು ಮಾಡದಿದ್ರೆ ನವ್ವಿನ ನೋಡಿ ನಮ್ಮಲ್ಲಿ ಯಾರು ಆಗಲ್ಲ ರಥ ಮುಂದೆ ನಾವು ನಿದ್ದೆ ಮಾಡಲ್ಲ ಹೈ ಪ್ಯಾಸು ಜೈ ಲೈ CBI ರವಿ, ಈ ನನ್ನ ಕೊಟ್ಟಾನೊಟ್ಟಿನ ವ್ಯವಹಾರಕ್ಕೆ ಅಡ್ಡ ಬಂದ ಕುನ್ನಿಗಳೇ, ನಾಳೆ ಬೆಳಕೈಗೆ ನಿಮ್ಮ ಪ್ರಾಣ ಹೋ ಪರಮಾತ್ಮನ ಪಾದಕ್ಕೆ. ಈ ನಿಮ್ಮ ಕೆಟ್ಟ ಶರೀರ ಈ ಭೂಲೋಕದ ಯಮನಕ್ಕೆ ಪಾದಕ್ಕೆ ಸೇರಲೇಬೇಕು. ನಾನೊಂದುಕೊಂಡಂತೆ ನಡೆಯಬೇಕಾದ ನನ್ನ ಪುಣ್ಯದ ಕಾರ್ಯವನ್ನು ಮಣ್ಣು ಪಾಲು ಮಾಡಿ ವಿಕ್ರಮ್ನನ್ನು ಸೆರೆಮನೆಗೆ ತಳ್ಳಿಕೊಂಡು ಹೋಗಿದ್ದನ್ನು ಕೇಳಿದರೆ ನನ್ನ ಎದೆಯಲ್ಲಿ ಕ್ರಾಂತಿಯ ಕೆಂಡ ಉಕ್ಕಿ ಕೋಲ್ ಮಿಂಚಿನಂತೆ ಬೋರ್ ಕರೀತಿದೆ ನನ್ನ ರೋಲ್ ಶಾಗ್ನಿ. ಇಲ್ಲ, ನಾ ಕಂಡ ಕನಸು ನಶಿಸಿ ಹೋಗುವ ಮೊದಲು ನನ್ನ ಕುತಂತ್ರದಿಂದ ಶಸ್ತ್ರಾಸ್ತ್ರದ ಹಸ್ತಗಳ ಸಂಗ್ರಾಮದ ಸುಡುಗಾಡು ಸೃಷ್ಟಿ ಮಾಡಿ ಸಮಾಧಿ ಮಾಡಬೇಕು ಖಂಡನರ ಭಕ್ಷಕ ಪೊಲೀಸರ ಪುಂಡರ ಪ್ರಾಣವನ್ನು. ಅಂದಾಗ ಪ್ರಪಂಚದಲ್ಲಿ ಎಲ್ಲ ಗಂಡಸರೊಡನೆ ಮೆರೆದಾಡಿ ನಂತರ ಅಂತ ಗಂಡದೆಯ ಪುಂಡರನ್ನು ಮಲಗಿಸಿ ಹೆಲಿಕಾಪ್ಟರ್ ಮತ್ತು ವಿಮಾನಗಳಲ್ಲಿ ಬಣ್ಣ ಬಣ್ಣದ ಹೆಣ್ಣುಗಳ ಶೀಲವನ್ನುಂಡು ಸೂರ ಗಂಡಸು ನಾನು ಅನ್ನಿಸಿಕೊಳ್ಳುವುದರೊಡನೆ ಮಾತಾ ಇಲ್ಲ. ಇಂದು ಪಾಂಡಿಚೇರಿಯಿಂದ ಪೋಖ್ರಿ ಪಾಂಡ್ಯನು ಬರುತ್ತೇನೆಂದು ಹೇಳಿದ್ದಾನೆ. ಅವನಿಂದ ನನ್ನ ಕೆಲಸವನ್ನು ಕೈಗೂಡಿಸಿಕೊಂಡು ನಂತರ ಅವನಿಗೆ ಸೇರಬೇಕಾದ ಡೈಮಂಡ್ಸ್ಗಳನ್ನು ಕೊಟ್ಟು ಕಳಿಸುವುದೇ ನನ್ನ ತಂತ್ರದ ಕುತಂತ್ರ. Daddy's home. ಸಲಾಂ ವಾಲೇಕು कलिंग वर्मा ಸಲಾಂ वालेकुम. हाओ मेरा अच्छा भाई मिस्टर पांडे जी, मैं बहुत गड़बड़ में हूँ. पीने को क्या लेता है? क्या भी नहीं, जरा विस्की देव बॉस. ಪಿಒ ಮೇರಾ ಬಾಯ್. ಹಾ, ಅಂದಾಗೆ ನಿನಗೆ ಕನ್ನಡ ಬರುತ್ತೆ ಅಂತ ಕೇಳಿದ್ದೆ. ಹೌದು, ನನ್ನ ಮಾತೃಭಾಷೆ ಕನ್ನಡ. ಕರ್ನಾಟಕ ನನ್ನ ಹುಟ್ಟೂರು, ನನ್ನ ತಾಯಿಯ ತವರೂರು. ಕಾವೇರಿ ನದಿ ನೀರು ಕುಡಿದು ಕನ್ನಡಾಂಬೆಯ ಮಡಿಲಲ್ಲಿ ಬೆಳೆದ ಕರ್ನಾಟಕದ ಸುಪುತ್ರ ನಾನು. ಈ ಹಿಂದೆ ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಬ್ಲಾಕ್ ಟೈಗರ್ನು IPS ಅಗ್ನಿ ಮಟ್ಟ ಹಾಕಿ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಾಗ ನಾನು ಪಾರಾಗಿ ಪಾಂಡಿಚೇರಿ ಸೇರಿದೆ. ಮರಳಿ ಕರ್ನಾಟಕಕ್ಕೆ ಬರುವಂತೆ ಮಾಡಿದ್ದು ನೀವೇ ಕಾಳಿಂಗ ವರ್ಮ, ನೀವೇ. ಅಂತೂ ನೀವು ತುಂಬಾ ಚೆನ್ನಾಗಿ ಮಾತನಾಡುತ್ತೀರಾ ಕನ್ನಡ ಭಾಷೆಯನ್ನು. ಅದು ಇರಲಿ, ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣವೇನೆಂದು ಬೇಗ ಹೇಳಿ. ರಕ್ಷದ ಮಡಿಲಲ್ಲಿ ಮೆರೆದಾಡುವುದಂದ್ರೆ ನನಗೆ ಬಲು ಇಷ್ಟ. ನೋಡು ಪಾಂಡೆಜಿ, ನನ್ನ ಕಡು ವೈರಿಗಳಾದ ವಿಜಯ್ ಮತ್ತು ರವಿರಾಜನ ಫೋಟೋವಿದೆ. ನೀನು ಅವರನ್ನು ತುಂಡು ಆಗಿ ಕಡಿದು ಅವರ ರುಂಡವನ್ನು ಈ ಭೂಮಿಯಲ್ಲಿ ಉಗಿದು ಬರುವುದೇ ನಿನ್ನ ಕೆಲಸ. ಓಕೆ, ಇರಲಿ. ಇದರಿಂದ ನನಗಾಗಬೇಕಾದ ಲಾಭ? ಹಾ, ನಿನಗೆ ಆಸೆ ಇರೋದು ಡೈಮಂಡ್ಸ್ ತಾನೆ, ಅದು ನಿನ್ನ ಕೈ ಸೇರುತ್ತದೆ. ಓಕೆ, ಇರಲಿ. ಅವರು ನಿನಗಿಂತ ಶೂರರೇ? ಅವರು ಶೂರರೋ, ಧೀರರೋ, ವೀರರೋ ಅದು ನನಗೆ ಬೇಕಾಗಿಲ್ಲ. ಅವರು ಆಫ್ಟರ್ ಆಲ್ ಪೊಲೀಸ್ ನಾಯಿಗಳ ಮಾತು. ನಾಳೆ ನಾನು CM ಆಗುವನು. ಆ ಕೆಲಸ ನಾನು ಮಾಡಿದರೆ
ಸ್ವಲ್ಪ ಪ್ರಶ್ನವರಿಗೆ ಸುಳುವು ಸಿಕ್ಕರೆ ನನ್ನ ಸಿಎಂ ಪದವಿಗೆ ಅಡ್ಡವಾಗುತ್ತದೆ ಅಷ್ಟೇ. ಓಹೋ, ಹಾಗಾದರೆ ಕೊಡಿ ಆ ಫೋಟೋವನ್ನು. ಅಷ್ಟು ಮಾಡಿದರೆ ಸಾಕು ಪಂಡಿಜಿ. ತೆಗೆದುಕೋ ಈ ಬಂದೂಕನ್ನು, ನಾನಿನ್ನು ಬರುತ್ತೇನೆ. ಹೋಗಲೇ ಲುಚ್ಚಾನಿನ ಮಗನೇ, ನಿನ್ನಂತ ಗುಂಡ ಬಂಡರನ್ನು ಹೇಗೆ ಈ ಭೂಮಿ ಮೇಲೆ ಬೂದಿ ಮಾಡಬೇಕೆಂಬುದು ಈ ಬೌದ್ಧರ ಅಪ್ಪುಲಿಗೆ ಚೆನ್ನಾಗಿ ಗೊತ್ತು. ಸಿಎಂ ಆಗುತ್ತೇನೆಂದು ಕೆಟ್ಟ ಕನಸು ಕಾಣುತ್ತಿರುವೆಯಾ ಮಂಗ ಮಾನವ? ನಾನು ಯಾರೆಂದು ತಿಳಿದಿರುವೆ. ವೇಷಕ್ಕೊಂದು ವೇಷ ಧರಿಸಿ ಭಸ್ಮ ಮಾಡುವ ಭಸ್ಮಾಸುರನ. ಕೈಲಾಗದ ಕೆಲಸಕ್ಕೆ ಕೈಲಾಗದ ಬಚ್ಚಗಳನ್ನು ಕರೆಸಿ ದರ್ಬಾರ್ ನಡೆಸುವ ನಾ ಮಾಡ್ತಾರೆ. ಲೇ ಕಾಳಿಂಗವರ್ಮ, ಈ ರವಿಗೆ 1000 ಸೇಡು, ಸೇಡಿಗೊಂದು ಕೇಡುಗಳನ್ನು ಹೊಂಚು ಹಾಕಿ ರಾಜಕೀಯ ಅಧಿಕಾರ ಬಯಸುವ ನಿನಗೆ ಭಿಕ್ಷೆ ಬೇಡಲಿಕ್ಕೆ ಹತ್ತದಿದ್ದರೆ ನಾನು ಸಿಡಿದೆದ್ದ ಸಿಂಹದ ಮರಿ ರವಿರಾಜನೇ ಅಲ್ಲ. ಈ ಸುತ್ತು 10 ಹಳ್ಳಿಯ ಅರಮನೆಯಲ್ಲಿ ಹತ್ತಿ ಉರಿಸಿದೆ ಪ್ರಜ್ವಲಿತ ಬೆಂಕಿಯ ಜ್ವಾಲಾಮುಖಿಯ ವಿಕಾರ ರೂಪ. ಸಿಂಹದ ಮರಿಯಂತಿರುವ ವಿಕ್ರಮನನ್ನು ಕಳೆದುಕೊಂಡು ಅಶಾಂತಿಯ ವಾತಾವರಣಕ್ಕೆ ಬಂದು ಗರ್ಜಿಸಿದಂತಾಯ್ತು ನನ್ನ ಆಕ್ರೋಶದ ಕೋಪ. ವಿಕ್ರಮನನ್ನು ಬಿಡಿಸಲಿಕ್ಕೆ ವಕೀಲರನ್ನು ಕಳಿಸಿದರು ಬಿಡುತ್ತಿಲ್ಲ ಆ ಬಡ ಬದ್ಮಾಶ್ IPS ವಿಜಯ್. 24 ಗಂಟೆ ಒಳಗೆ ಕೋರ್ಟಿಗೆ ಕಳಿಸಬೇಕೆಂದು ಕಾನೂನು ಇದ್ದರು ಆ ಕಾನೂನನ್ನೇ ಉಲ್ಲಂಘಿಸಿ ನನ್ನ ಪೊಲೀಸ್ ಕುತಂತ್ರದಿಂದ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ಆಟವಾಡುವ ವೀರರಾಗಿ ಬಂದರೆ ಪ್ರತಿಯೊಂದು ಮಾಂಸ ಖಂಡಗಳನ್ನು ಚಿಗಿದು ತಿನ್ನುವ ಹೆಬ್ಬುಲಿಯಾಗಿ ಇನ್ನೊಂದು ಹೊಸ ರೌಡಿ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡದಿದ್ದರೆ ನಾನು ಸೃಷ್ಟಿಕರ್ತನಾಗುವ ಬ್ರಹ್ಮನೇ ಅಲ್ಲ. ಏನು ಮಧ್ಯ ದಾರಿಯಲ್ಲಿ ನಿಂತ್ಕೊಂಡು ಏನೋ ವಿಚಾರ ಮಾಡ್ತಿರುವ ಹಾಗಿದೆಯಲ್ಲ? ಬಾ ಪ್ರೀತಿ, ವಿಕ್ರಮನ ಚಿಂತೆಯಲ್ಲಿ ತಲೆ ಕೆಟ್ಟು ಹುಚ್ಚನಾಗಿ ನಿಂತಿರುವೆ. ಕಳಿಸಿದ ವಕೀಲರು ಕೂಡ ತಲೆ ತಗ್ಗಿಸ್ಕೊಂಡು ಬಂದಂತೆ. ಹೌದು, ಅವನ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಕಾಳಜಿ? ಅವನು ನನ್ನ ಸಾಮ್ರಾಜ್ಯದ ಗಂಡು ಹುಲಿ. ಅವನಂದ್ರೆ ನನಗೆ ಪಂಚ ಪ್ರಾಣ. ಆದ್ರೆ ಅವನ್ ಮಾತ್ರ ಹೊರಗೆ ಬಿಡಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನು ಕೋಟಾ ನೋಟಿನ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಷ್ಟೇ ಅಲ್ಲ, CBI ಆಫೀಸರ್ ರವಿಯ ತಂದೆ ತಾಯಿಗಳನ್ನು ಕೊಂದವನು ಅವನೇ ಅಂತೆ.
ಹಾಗಂತ ನಿನಗ್ಯಾರು ಹೇಳಿದವರು? ಇಲ್ಲ, ಇವರೇ ಪ್ರಕಾಶ್ ಅವರು ಮಾಂತೇಶ್ ಅವರು ಮಾತಾಡ್ತಾ ಇದ್ರು, ಅದನ್ನ ಕೇಳ್ಕೊಂಡ್ಸ್ಕೊಂಡು ಹೇಳಿದೆ ಅಷ್ಟೇ. ಸರಿ, ಆ ವಿಚಾರ ಬಿಟ್ಟಾಕು. ಬಿಟ್ಟು ಹಾಕ್ದೆ. ಪ್ರೀತಿ, ನಿನ್ನ ಮದುವೆ ವಿಚಾರ ಮಾತಾಡೋಣ ಬಾ. ಏನಿದು, ಯಾವತ್ತು ಇರದ ಭಾವನೆಗಳ ಮಾತು ಇವತ್ತು ನಿಮ್ಮ ಬಾಯಿಂದ? ಈ ವಿಚಾರ ನಿಮ್ಮಲ್ಲಿ ಯಾಕೆ ಬಂತು ಅಂತ. ಇನ್ನು ಮೇಲೆ ನೋಡಬೇಕು ಪ್ರೀತಿ, ಆ ಭಾವನೆ ನಿನ್ನಲ್ಲಿ ಮೂಡಿ ಪ್ರೇಮದ ಮನೆ ಮಾಡಿ ಇಂದು ರಸಮಯ ರಾತ್ರಿಯನ್ನಾಗಿ ಮಾಡಿಕೊಂಡು ಸುಖದ ಸೊಬಗನ್ನು ನೀಡಲೇಬೇಕು. ಹಿರಿಯರಾದ ನೀವು ಅಣ್ಣ ಹಾಕಿದ ದನಿ ಅಂತ ಪ್ರೀತಿಯಿಂದ ಅಣ್ಣ ಅಂತ ಕರೆದ್ರೆ, ಬೇಡ ಪ್ರೀತಿ ನನ್ನನ್ನು ಶಂಕರ್ ಅಂತ ಕರಿ ಅಂತ ಹೇಳಿದ್ರಲ್ಲ, ಆವತ್ತು ತಿಳ್ಕೊಂಡೆ ನಾನು ಇದು ಇಂದಿಲ್ಲ ನಾಳೆ ದಾರಿ ತಪ್ಪುತ್ತೆ ಅಂತ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಾನ್ ನಿಮ್ಮನ್ನು ಪ್ರೀತಿ ಮಾಡಲು ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಈಗಾಗಲೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ. ಯಾರ ಪರ್ಮಿಷನ್ ತಗೊಂಡು ಪ್ರೀತಿಸಿದೆ? ಯಾವ ಲೋಪರನ್ನು ಮೆಚ್ಚಿಕೊಂಡೆ? ನನ್ನ ಸ್ನೇಹಿತ ಅಗಲಿದ ನಂತರ ದಿಕ್ಕಿಲ್ಲದವಳೆಂದು ಗಿಳಿ ಮರಿಯಂತೆ ಸಾಕಿದ್ದಕ್ಕೆ ಸಾರ್ಥಕವಾಯಿತು. ನಿನ್ನಂತ ಸ್ವಾರ್ಥ ತುಂಬಿದ ನಾಯಿ ಜೊತೆ ಮದ್ವೆ ಆಗಲು ನನಗಿಷ್ಟ ಇಲ್ಲ. ನಿನ್ನಂತನು ಪ್ರೀತಿ ಮಾಡಿದ್ರೆ ಆ ಪ್ರೀತಿಗೆ ಅರ್ಥನೂ ಇರೋದಿಲ್ಲ. ಬಲೆ ಸ್ವಾರ್ಥದ ಅರ್ಥದಿಂದ ಬಗಳುವ ಸೊಕ್ಕಿನ ಹೆಣ್ಣೆ, ನೀನೀ ಮಟ್ಟಕ್ಕೆ ಬರ್ತಿ ಎಂದು ಗೊತ್ತಾಗಿದ್ದರೆ ಯಾವತ್ತೋ ನಿನ್ನ ಬೆತ್ತಲೆ ಮಾಡಿ ರಸ ಹೀರಿ ಬಿಸಾಕುತ್ತಿದ್ದೆ. ಆದರೂ ನನಗೆ ಇನ್ನೂ ಕಾಲ ಮಿಂಚಿಲ್ಲ. ಅಂದಾಗುವ ಕಾರ್ಯ ಇಂದು ಇಲ್ಲೇ ನಡೆಯುತ್ತದೆ. ನೀನ್ ನನ್ನ ಮೇಲೆ ಪಾಪದ ಕಣ್ಣು ಹಾಕಿದ್ದು ಮೊದಲೇ ಗೊತ್ತಾಗಿದ್ರೆ ನಿನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾ ಇದ್ದೆ. ನಾನು ಮುಷ್ಟಟ್ಟು ತಾಕತ್ತಿದೆಯಾ ನಿನ್ನಲ್ಲಿ? ತಾಕತ್ತು? ಲೇ ಪ್ರೀತಿ, ನಿನ್ನ ಅಣ್ಣ ಕೊಟ್ಟ 10 ಎಕರೆ ಆಸ್ತಿ ಬರೀ ನಿನಗೆ ಚಪ್ಪಲಿ ಕೊಡಿಸಲಿಕ್ಕೆ ಆಗಲಿಲ್ಲ ಅಂದಾಗ ಎಲ್ಲಿದೆ ನಿನ್ನ ಆಸ್ತಿ? ಇನ್ನು ಮೇಲೆ ನಾನೇ ನಿನ್ನ ಆಸ್ತಿ. ಯಾಕೆ ಆಟವನ್ನು ಸಾಧಿಸುವೆ ನನ್ನಲ್ಲಿ? ಮೊಚ್ಚ ಬಾಯ್ನ, ನಿನ್ನ ಮಾತಿಗೇನು ಕಡಿಮೆ ಇಲ್ಲ ನೀನು. ಅಲ್ಲ, ಇಷ್ಟೊಂದು ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ, ಹಾಗಾದ್ರೆ ನನ್ನಣ್ಣ ಗಳಿಸಿದ ಆಸ್ತಿಯನ್ನು ಚಪ್ಪಲಿಗೆ ಸಮ ಅಂತ ಬಗಳದೇ ಅಲ್ಲ. ಹಾಗಾದ್ರೆ ನೀನು ಗಳಿಸಿದ ಆಸ್ತಿ ಅಲ್ಲ, ನನ್ನ ಚಪ್ಪಲಿಗೆ ಸಮಾನ. ಬಲೆ ಸೊಕ್ಕಿನ ಹೆಣ್ಣೆ, ಬಾಯಿಗೆ ಬಂದಂತೆ ಬಗಳಿದರೆ ನೋಡು ಬೀದಿಯಲ್ಲಿ ಬಿಚ್ಚಬೇಕಾದಿತ್ತು ನಿನ್ನ ಸೀರೆ. ಏನೋ ನನ್ನ ಬಾಳಿನಲ್ಲಿ ಬಯಸಿದ ಭಾಗ್ಯಲಕ್ಷ್ಮಿ ಯಾಗಿ ಇರುತ್ತಿ ಅಂದರೆ ವಿಷವಾಗಿ ಮಾರ್ಪಾಡಾಗುತ್ತಿರುವೆಯಲ್ಲ. ಯಾಕೆ ನನ್ನನ್ನು ಹೆದರ್ಸ್ತಾ ಇದೀಯಾ? ಎಲ್ಲೋ ತಿರುಬೋಕಿ ನಾಯಿ ಅಂತವಣೆ. ಈ ನಿನ್ನ ಗೊಟ್ಟು ಬೆದರಿಕೆಗೆ ಹೆದರುವ ಹೆಣ್ಣಲ್ಲ ಇವಳು. ಯಾಕಂದ್ರೆ ಈ ಸಮಾಜದಲ್ಲಿ ನಾನೊಂದು ವಿದ್ಯಾವಂತ ಹುಡುಗಿ ಅಂದಾಗ ನೀನು ನನ್ನನ್ನು ಮನೆ ಬಿಟ್ಟು ಹೊರ ಹಾಕಿದ್ರೆ ಈ ವಿದ್ಯಾವಂತ ಹುಡುಗಿಗೆ 108 ದಾರಿ ಇದೆ ಅಂದಾಗ ನಿನ್ನ ಪಾಠ ಬೋಧನೆಗಳು ನನಗೆ ಬೇಕಾಗಿಲ್ಲ. ಶಾಬಾಸ್ ವಿದ್ಯಾವಂತ ಹುಡುಗಿ, ಶಾಬಾಸ್. ವಿದ್ಯೆ ಕಲಸಿದ ಗುರುವಿನ ಗದ್ದಿಗೆಯನ್ನೇರಿ ಕದ್ದು ಕಾಮದಾಟವಾಡಿ ಗರಿಷ್ಠ ಅಂಕಗಳನ್ನು ಪಡೆದು ಬುದ್ಧಿವಂತಳು ಎಂದು ಬಿರುದು ಪಡೆದ ಹುಡುಗಿಯರಿಗೆ ಸಾಕಷ್ಟು ದಾರಿ ಇದೆ ತಾನೆ ಈ ನಿನ್ನ ಸುಸಂಸ್ಕೃತ ಸಮಾಜದಲ್ಲಿ. ಹೌದು, ಒಂದು ಹೆಣ್ಣಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕೆಂಬುದು ನಿನಗಿಂತ 10 ಪಟ್ಟು ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡ್ತಾ ಇದೆಯಲ್ಲ, ನೀನೊಬ್ಬ ಪಶು ಜಾತಿಗೆ ಸೇರ್ತವನೇ ಇರಬೇಕು. ಗೋಲ್ಡ್ ಮೆಡಲ್ ಪಡೆದ ನಿಷ್ಠಾವಂತ ಹುಡುಗನಿಗೆ ಹೊರಪು ವೈಯಾರದಿಂದ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಅವನ ಸಂಘ ಬೆಳೆಸಿ ಪ್ರೀತಿ ಪ್ರೇಮ ಎಂದು ಒತ್ತು ಹಿಡಿಸಿ ಅವನ ತಲೆ ಕೆಡಿಸಿ ಕೊನೆಗೆ ಅವನಿಗೆ ಕೈ ಕೊಟ್ಟು ಬೀದಿ ಭಿಕಾರಿ ಮಾಡಿ ಟಾಟಾ ಎಂದು ನೌಕರಿ ಪಡೆಯುವ ಸೋಗಲಾಡಿ ಸೂಳಿಯರಿಗೆ ಯಾವ ಶಿಕ್ಷೆ ಹಾಕುತ್ತಾರೆ ಈ ನಿನ್ನ ಸಮಾಜದಲ್ಲಿ? ಬುದ್ಧಿವಂತಳು ಸದ್ಗುಣಶೀಲವಂತೆ ಎಂದು ಸರ್ಕಾರ ನೌಕರಿ ಕೊಟ್ಟರೆ ಆಫೀಸಿನಲ್ಲಿ ಮೇಲಧಿಕಾರಿಯ ಮನಕದ್ದು ಕಾಮಸುಖ ನೀಡಿ ಅವನ ಅಧಿಕಾರವನ್ನು ಬೀದಿಗೆ ಎಳೆದು ಕೊನೆಗೆ ಅವನ ಕುರ್ಚಿಯಲ್ಲಿ ಸಂಪಾದನೆ ಮಾಡುವ ಸೂಳೆಯರಿಗೆ
ಯಾವ ಶಿಕ್ಷೆ ಕೊಡುತ್ತಾರೆ ಈ ನಿನ್ನ ಸುಸಂಸ್ಕೃತ ಸಮಾಜದಲ್ಲಿ? ಇಷ್ಟೇ ತಾನೇ ಈ ವಿದ್ಯಾವಂತ ಹುಡುಗಿಯರು ಬದುಕುವ ದಾರಿಗಳು. ಥು, ವಿದ್ಯಾವಂತ ಹೆಣ್ಣಿಗೆ ಇಷ್ಟೊಂದು ಹೀನವಾಗಿ ಮಾತಾಡ್ತಾ ಇದೆಯಲ್ಲ, ಹೆಣ್ಣಿನ ಮಹತ್ವ ಏನೋ ಗೊತ್ತು ನಿನಗೆ? ಹೆಣ್ಣು ಜಗದ ಕಣ್ಣೆಂದು ಸಾರಿ ಸಾರಿ ಹೇಳ್ತಾ ಇದೆ ಈ ಜಗತ್ತು. ಅಂತದ್ರಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡ್ತಾ ಇದೆಯಲ್ಲ, ನೀನು ಮನುಷ್ಯನ ಜನ್ಮಕ್ಕೆ ಹುಟ್ಟಿದವನಲ್ಲ, ಪಶು ಜಾತಿಗೆ ಹುಟ್ಟಿದವ. ಏನಂದಲೇ ನರ ಜಾತಿಯ ರಂಡೆ? ಹೆಚ್ಚಿಗೆ ಇನ್ನೊಂದು ಮಾತು ಆಡಿದರು ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಸಮಯವನ್ನು ಹಾಳು ಮಾಡಬೇಡ. ಬಾ, ನನ್ನ ಹೃದಯದಲ್ಲಿ ಪ್ರಜ್ವಲಿಸಿ ಬಾಳಿನ ಜ್ಯೋತಿಯಾಗು. ಇಲ್ಲ, ನಿನ್ನ ಹಠ ಸಾಧಿಸಿ ಈ ಶಂಕರನ ಮನದಿ ನೀನಾಗದಿದ್ದರೆ ಇದೇ ಗುಂಡಿನಿಂದ ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲುವೆ ನಿನ್ನ ಶರೀರದ ಒಂದೊಂದು ಭಾಗವನ್ನು. ಲೇ ಶ್ರೀಮಂತಿಕೆಯ ಸೊಕ್ಕಿನಿಂದ ಗುಂಡು ಹೋರಿಸಲು ಮುಂದಾದ ಕೈಲಾಗದ ಗಂಡು, ಗಟ್ಟಿ ಇದ್ದರೆ ಎದೆ ತಟ್ಟಿ ನೋಡಿ ಗೋಣಿನ ಶೂರ ಗುಂಡಿಗೆ. ಥು, ಕೈಲಾಗದ ಕುಣ್ಣಿ. ಆಫ್ಟರ್ ಆಲ್, ಒಂದು ಹೆಣ್ಣಿನ ಪ್ರಾಣ ತೆಗೆಯಲು ಪಿಸ್ತೂಲು ಬಳಸುವ ನಾಯಿ. ನಿನಗೆಲ್ಲಿದೆ ಆ ಗಂಡಸ್ತನದ ಶೂರದನ? ವಿಜಯ್, ಬರೀ ವಿಜಯ್ ಅಷ್ಟೇ ಅಲ್ಲದೆ IPS ವಿಜಯ್. ಮಗನೇ, ಎಗರೋಡಿದರ ಕ್ಷಣದಲ್ಲೇ ಸೂಟ್ ಮಾಡಿ ಬಿಸಾಕುತ್ತೇನೆ. ನನ್ನ ತಂಗಿಯನ್ನ ಶೀಲಗೆಡಿಸಿ ಈಗ ಮತ್ತೊಂದು ಹೆಣ್ಣಿನ ಶೀಲ ಹಾಳು ಮಾಡಲು ಬಂದಿರುವೆಯೋ? ಬದ್ಧಿ. ಮಿಸ್ಟರ್ IPS ವಿಜಯ್, ಇದು ನನ್ನ ಸ್ವಂತ ವಿಚಾರ. ಇದರಲ್ಲಿ ತಲೆ ಹಾಕಿದರೆ ನಿನ್ನ ತಲೆ ಇರುವುದಿಲ್ಲ ಜೋಕೆ. ನಿನ್ನ ತಂಗಿಯ ವಿಚಾರ ಹೇಳುತ್ತೇನೆ ಕೇಳು. ನಿನ್ನ ತಂಗಿಗೆ ಪ್ರಾಯ ಬಿತ್ತು, ನನ್ನಲ್ಲಿ ಮೋಹ ಬಿತ್ತು. ಏನೋ ನಡೆದಾಯಿತು. ಅದಕ್ಕೆ ಎಷ್ಟು ಬೇಕು ಹಣ ಕೇಳು, ಬಿಸಾಕುತ್ತೇನೆ ನಿನ್ನ ತಂಗಿಯ ಹೊಟ್ಟೆ ತೊಳೆಸಿಕೊಳ್ಳಲು. ಏ ಶಂಕರ್, ಸದಾ ಹತ್ತಿ ಉರಿಯುತ್ತಿರುವ ನನ್ನ ಕ್ರೋಧಾಗ್ನಿಗೆ ಮತ್ತಷ್ಟು ತುಪ್ಪ ಜಲ್ಲಿ ಉರಿ ಹೊತ್ತಿಸಿ ಬಿಟ್ಟೆ. ನನ್ನ ನರನಾಡಿನಲ್ಲಿ ಕದಕದನೆ ಕುದಿಯುವ ಸೇಡಿನ ವೇಷದಲ್ಲಿ ನನ್ನ ತಂಗಿಯ ಸುತ್ತಿಗೆ ಬಂದ ಬೋಳಿ ಮಗನೇ, ನಿನ್ನನ್ನು ಇಲ್ಲೇ ಜೀವಂತವಾಗಿ ಹುಗಿದು ಬಿಡುತ್ತೇನೆ. ಏನಂದೆ? ನನ್ನ ತಂಗಿಯ ಶೀಲಕ್ಕೆ ಹಣದ ಬೆಲೆ ಕಟ್ಟುತ್ತೀಯಾ ಮಗನೇ? ಎಷ್ಟಿದೆ ನಿನ್ನ ಶ್ರೀಮಂತಿಕೆ? ಎಷ್ಟಿದೆ ನಿನ್ನಲ್ಲಿ ಧೈರ್ಯ? ಈ ನಿನ್ನ ಗಂಡು ನರವನ್ನ ಕಿತ್ತಿ ಶಂಡರಾಗಿ ಮಾಡಿ ಯಾವ ಹೆಣ್ಣಿಗೂ ಉಪಯೋಗವಾಗದಂತೆ ಮಾಡವಲ್ಲ ಈ ಶೂರ ವಿಜಯ್. ಲೇ ಗಂಡು ನರ ಕೆತ್ತುವ ಮಾತ್ರ ಸುಮ್ಮನೆ ಯಾಕೆ ಚೀರಾಡಿ ಗಂಟಲು ಹರಿದುಕೊಳ್ಳುತ್ತಿರುವೆ? ಶೀಲ ಕೆಟ್ಟ ತಂಗಿಯನ್ನು ಇಟ್ಟುಕೊಂಡು ಸಂಪಾದನೆ ಮಾಡು. ಕೈ ತುಂಬ ಹಣವಾದರೂ ಸಿಗುತ್ತೆ. ನನ್ನನ್ನು ಕೆಣಕಿ ಸೂರನಾಗಬೇಡ, ಹೋಗಲೇ ಬಡವ. ನಗು ಮಗನೇ ನಗು, ಇನ್ನು ಜೋರಾಗಿ ನಗು. ನಿನ್ನ ಸಾವು ಸಮೀಪ ಬಂದಿದೆ ಎಂದು ತೃಪ್ತಿಯಾಗುವವರೆಗೂ ನಗು. ಈ ನಿನ್ನ ಶ್ರೀಮಂತಿಕೆಯ ಸಾಮ್ರಾಜ್ಯದಲ್ಲಿ ರಕ್ತ ದೋಕಳಿಯ ಆಡುವ ಆಸೆ ನನ್ನಲ್ಲಿ ಹುಕ್ಕಿ ಬಂದಾಯಿತು. ದೇವಲೋಕದಿಂದ ಆ ಬ್ರಹ್ಮನೇ ದರಗಿಳಿದು ಬಂದರೂ ನಿನ್ನ ಹಣೆವರ ಹಣ ಬದಲಾಯಿಸೋಕೆ ಸಾಧ್ಯವಿಲ್ಲ. ಹೇಗರೋಡಲೇ ಸೊಕ್ಕಿನ ಶ್ರೀಮಂತ. ಲೇ ವಿಜಯ್, ಆನಂದದಿಂದ ಮಲಗಿದ ಸರ್ಪಕ್ಕೆ ಅರಗಾಯ ಮಾಡಿದೆ ಮಗನೇ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಯಾಕೆಂದರೆ ಈ ಪೃಥ್ವಿಯಲ್ಲೇ ನಾ ಮೊದಲ ಸಾರಿ ಸೋತಿದ್ದು. ನಿನ್ನ ರುಂಡ ಕಡಿಯದೆ ಬಿಡುವುದಿಲ್ಲ ಮಗನೇ. ವಿಜಯ್, ಏನು ಮಾಡುತ್ತಿರುವೆ ನೀನು? ನಾ ಹೇಳಿದ್ದೇನು, ನೀನು ಮಾಡುತ್ತಿರುವುದೇನು? ರವಿ, ನನ್ನನ್ನು ತಡೆಯಬೇಡ. ಇಂಥವನನ್ನು ಜೀವಂತವಾಗಿ ಬಿಟ್ಟರೆ ನಮ್ಮ ಸಮಾಜ ಹಾಳಾಗಿ ಹೋಗುವುದು. ಇಂಥ ವಿಷ ಜಂತುಗಳನ್ನು ಈ ಸಮಾಜದಲ್ಲಿ ಬಿಟ್ಟರೆ ಈ ಸಮಾಜಕ್ಕೆ ಭಾರ. ಕಾಡಿನಲ್ಲಿ ಬಿಟ್ಟರೆ ಕಾಡು ಪ್ರಾಣಿಗಳಿಗೆ ಭಾರ. ಈ ಪ್ರಕೃತಿಯಲ್ಲಿದ್ದರೆ ಈ ಸಮಾಜಕ್ಕೆ ಭಾರ. ದೇವಲೋಕದಲ್ಲಿದ್ದರೆ ಆ ದೇವರಿಗೂ ಭಾರ.
ಇಂಥವರನ್ನ ನರಕದ ಮಡಿಲಿಗೆ ನೂಕಿದಾಗಲೇ ಆ ದೇವತೆಗಳಿಗೆ ಸಮಾಧಾನ. ಯಾರಿಗೆ ಭಾರವಾದರೂ ನಮಗೇನು ಯಾರಿಗೆ ಭಾರವಾದರೂ ನಮಗೇನು, ನಮ್ಮ ಭಾರ ನಮಗಿಳಿದರೆ ಅಷ್ಟೇ ಸಾಕು. ಇಷ್ಟಕ್ಕೂ ಇವನನ್ನು ಕೊಂದರೆ ನಮ್ಮ ತಂಗಿಗೆ ಸಿಗಬೇಕಾದ ನ್ಯಾಯ ಅನ್ಯಾಯವಾಗಿ ಹೋಗುತ್ತದೆ. ಲೇ ಶಂಕರ್, ನೀ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾದರೆ ಜ್ಯೋತಿಯ ಕೊರಳಿಗೆ ತಾಳಿ ಕಟ್ಟು. ಸೂಳೆಯನ್ನಾಗಿ ಸ್ವೀಕರಿಸಿದ ಒಂದು ಹೆಣ್ಣಿಗೆ ಸತಿಯಾಗಿ ಸ್ವೀಕರಿಸುವುದೇ ಅದು ಎಂದಿಗೂ ಸಾಧ್ಯವಿಲ್ಲ. ಒಂದು ಬಡ ಜಾತಿಯ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟುವ ಶತಮೂರ್ಖ ನಾನಲ್ಲ. ಜಲೋ ಶ್ರೀಮಂತ ನಾಯಿಗೆ ಕುಲಕಂಟಕನೇ, ಅಂದು ಮಾತು ತಪ್ಪಿ ನಡೆದಕ್ಕಾಗಿ ಇಂದು ನನ್ನ ಚಪ್ಪಲಿಯು ಕೂಡ ನೀನು ಸಮವಿಲ್ಲ. ಇಂದು ನಿನ್ನ ಸಿರಿತನಕ್ಕೆ ತಪ್ಪಿ ನಡೆದಿದ್ದೆ ಆದ್ರೆ ನಿನ್ನ ಸಾವು ತಪ್ಪದು. ತಂಗಿ, ನೀ ಸ್ವಲ್ಪ ಸುಮ್ಮನಿರಮ್ಮ. ನಿನ್ನ ಕಣ್ಮುಂದೆ ಯಮದೂತರಂತೆ ನಿಂತಿರುವ ನಿನ್ನ ಅಣ್ಣಂದಿರ ಎದುರಿಗೆ ಇಂಥ ಮಾತನಾಡಿದ ಇವನನ್ನು ಕಟ್ಟಿ ಹಾಕಿ ನುಡಿಯುವ ನಾಲಿಗೆಯನ್ನೇ ಕಿತ್ತಿ ಮೂಕನಾಗಿ ಮಾಡುತ್ತೇನೆ. ನೋಡು ಶಂಕರ್, ಇದುವರೆಗೂ ತಂಗಿ ಅಂತ ಸಾಕಿ ಸಲುಹಿದಿ, ಆದ್ರೆ ನೀನ್ ನನಗೆ ಮೋಸ ಮಾಡಿದೆ. ಇನ್ನಾದ್ರೂ ನಿನ್ನ ಗರ್ವ, ನಿನ್ನ ಸೊಕ್ಕು ಸುಟ್ಟು ಹೋಗೋ ಸಮಯ ಬಂತು. ಇನ್ನಾದ್ರೂ ಈ ಪ್ರೀತಿಯ ಜ್ಯೋತಿ ಎಂಬ ತಿಳಿದುಕೊಂಡು ಜ್ಯೋತಿಯ ಕೊರಳಿಗೆ ತಾಳಿಯನ್ನು ಕಟ್ಟಿ ಎಂದು ಸ್ವೀಕರಿಸ್ಕೊ. ನಾನೆಂದಿದ್ರು ನಿನ್ನ ತಂಗಿಯಾಗೇ ಇರ್ತೀನಿ. ಇಲ್ಲವಾದ್ರೆ ನಿನ್ನ ಗರ್ವ ಮುರಿದು ಮಣ್ಣು ಪಾಲಾಗಿ ಹೋಗ್ತುತ್ತದೆ. ಲೇ ಶಂಕರ್, ವಿಚಾರ ಮಾಡುವುದೇನು? ಸುಮ್ಮನೆ ಮುಚ್ಚಿಕೊಂಡು ತಾಳಿ ಕಟ್ಟು, ಇಲ್ಲದಿದ್ದರೆ ಈ ಜ್ಯೋತಿನಲ್ಲಿ ಕತ್ತರಿಸಬೇಕಾಗುತ್ತೆ. ಜೋಕೆ ತಾಳಿ ಕಟ್ಟುತ್ತೇನೆ, ಆದರೆ ಕಳ್ಳ ಜೈಲಿನಿಂದ ತಪ್ಪಿಸಿಕೊಂಡು ಬರುತ್ತಿದ್ದಾನೆ. ಸ್ವಲ್ಪ ತಿರುಗಿ ನೋಡಿ. ಲೇ ಮಗನೇ ಶಂಕರ್, ನಮಗೆ ಮೋಸ ಮಾಡಿ ಎಷ್ಟು ದಿನ ತಲೆ ತಪ್ಪಿಸಿಕೊಂಡು ತಿರುಗುತ್ತೀಯೋ ತಿರುಗು. ಒಂದಲ್ಲ ಒಂದು ದಿನ ಈ ಯಮದೂತರಿಗೆ ನಿನ್ನ ಕೆಟ್ಟ ತಲೆ ಒಪ್ಪಿಸಲೇಬೇಕು. ಜೈ, ಬೇಗ ಬಾ. ಆ ವಿಕ್ರಮನನ್ನು ಒದ್ದು ಅವನ ಬುಡ ಹುಡುಕಿ ಹಿಡಿಯಲೇಬೇಕು. ಬನ್ನಿ, ಎಲ್ಲರೂ ಹೋಗೋಣ. ಜ್ಯೋತಿ, ನೀನು ಪ್ರೀತಿಯನ್ನು ಕರೆದುಕೊಂಡು ಮನೆಗೆ ನಡೆ. ನಾವು ಸ್ಟೇಷನ್ಗೆ ಹೋಗಿ ಬರುತ್ತೇವೆ. ಯಾಕಲೇ ದೋಸ್ತ, ಬಹಳ ಭರ್ಜರಿಯಾಗಿ ಸೂಟು ಬೂಟು ಹಾಕೊಂಡು ಬಂದಿಯಲ್ಲ. ಯಾರ ಮದುವೆ ಗಂಟೆಯಪ್ಪ ಮಂಗ್ಯನ ಮಗನ? ನೀನೇನು ಕಮ್ಮಿ ಏನಪ್ಪ ಮಗನ, ನೀನು ಭರ್ಜರಿಯಾಗಿ ಬಂದಿಯಲ್ಲ. ನೀನ್ ಯಾರ ಮದುವೆ ಗಂಟಿಲೇ? ಅಲ್ಲಲೇ ಕೃಷ್ಣ, ನನಗೇನು ಹೆಡ್ ಕಾನ್ಸ್ಟೇಬಲ್ ಪೋಸ್ಟು ಪ್ರಮೋಷನ್ ಆತು. ಅದ ಸಂತೋಷದಾಗ ಸೂಟು ಬೂಟು ಹಾಕೊಂಡು ರತ್ತಿನ ಮಾತಾಡ್ಸ್ಕೊಂಡು ಬರೋಣಂತ ಹೊಂಟಿನಪ್ಪ ಮಗನ. ನೀನೇನ ಬಗ್ಗೆ ನೋಡಕ್ ಬಂದ್ಯಪ್ಪ ಮಂಗ್ಯನ ಮಗನ? ಲೇ, ನಿನಗ ಪ್ರಮೋಷನ್ದಾಗ ಲಾಟ್ರಿ ಹೊಡೆದ್ರ ನನಗ ಕಮಿಷನ್ದಾಗ ಲಾಟ್ರಿ ಹೊಡೆದೈತಪ್ಪ ಮಗನ. ಇವತ್ತು ಹೊಸಿ ಪಟ್ಟಿ ಬರ್ನವ್ರನ್ನ ಹಿಡಿದು 10,000 ದಂಡ ಹಾಕಿ ಅದ ಸಂತೋಷದಾಗ ನಾನು ಹೊಸ ಬಟ್ಟಿ ಹಾಕೊಂಡು ಬಂದಿನಪ್ಪ ಮಗನ. ನಿನ್ನ ಬಾಳು ಬರೀ ಕಾಲು ಬರೀ ಕಮಿಷನ್ ಹೊಡೆದು ಬಂತು. ಬಿಡ್ಲೆ ಇರ್ಲಿ ಬಿಡ್ಲೆ ದೋಸ್ತ, ಕಮಿಷನ್ ಹೊಡ್ಯಾಕಂತೀರಿ. ನನ್ನ ಮಕ್ಕಳು ಊರಾಗ ಎಷ್ಟು ಮಂದಿ ಹುಟ್ಟಿಲ್ಲ ಅಂತ ತಿಳಿ. ಬಾ ಇಲ್ಲ ದೋಸ್ತ, ಬಾಲ್ಯ ಇಲ್ಲ ದೋಸ್ತ. ನಿನ್ನ ತಂಗಿ ರತಿ ಏನಾರ ನಿನ್ನ ಕಣ್ಣಿ ಕಂಡದ್ದೇನಪ್ಪ ಹಳೆದವ್ರ? ಯಾಕಲೇ ಮಗನ, ರತಿ ನನಗೆ ಯಾಕೆ ತಂಗಿ ಹಾಕಳಲೆ? ನಾನೇನು ಅವಳ ರಕ್ತ ಸಂಬಂಧಿ ಅಂತ ತಿಳ್ಕೊಂಡೇನಪ್ಪ ಮಗನ? ಊನಪ್ಪ ಹಳೆದವ್ರ. ರತಿ ಮದುವೆ ಆದ್ಮೇಲೆ ರತಿಗೆ ಅಣ್ಣ ಅಂತ ಹೇಳೋರು ಯಾರಿರ್ತಾರ ಹೇಳು? ಶಭಾಷ್ ಮಗನ, ಹಿಡಿಯಬೇಕಲೇ ನಿನ್ನ ಉರಿದು ಬದನಿಕಾಯಿ ಬೀಜಾನ. ಯಾಕಲೇ ರತಿ ಇನ್ನೊಂದು ಸರ ರತಿ ನನ್ನ ತಂಗಿ ಅಂತಂದು ಹೇಳಿದ್ರ ಜಾಡಿಸಿ ಒದ್ದೇನೋ ಮಗನ. ಯಾಕ ನಿನ್ನ ಅಳಿಯನ್ನಾರ ಯಾರಾದ್ರ ಹೊಗೆ ಹಾಕೊಂಡಾರ ಏನು? ಮತ್ತೆ ಮದ್ವಿ ಮಾಡ್ಕೊಳ್ಳದೆ ಅಳಿಯನಾರ ಹೆಂಗಿರ್ತಾನಲ್ಲಿ ಕೃಷ್ಣ? ನಿನ್ನ ಮದುವೆ ಮಾಡ್ಕೊಬೇಕಂತೇಳಿ ಬೆಳ್ತಾನ ಕನಸ್ಕಂಡ್ರ ಈ ನನ್ನ ಕನಸಿಗೆ ಬೆಂಕಿ ಹೆಚ್ಚಿ ಹಾಳು ಮಾಡ್ತೀಯಲ್ಲ, ಆ ದೇವ್ರ ಮೆಸ್ತಾನೆ ನಿನಗ.
ಬಾ 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 ಲೇ ಅಪ್ಪ ದೋಸ್ತ ನಿನ್ನ ಕೈ ಮುಗಿದು ಕೇಳ್ತೀನಲೇ, ಇನ್ನೊಂದು ಸಲ ಅಳಿಯ ಅಂತೇಳಿ ನನ್ನ ನೋವಿನ ಗಾಯದ ಮೇಲೆ ಬರೀ ಹಾಕಬೇಡಲಿ. ಬೇಕಾದ್ರೆ ನನ್ನ ತಿಂಗಳು ಪಗಾರನ್ಯಾಗ 1000 ರೂಪಾಯಿ ಕೊಟ್ಟು ಬಿಡ್ತೀನಿ, ನೀ ನನ್ನ ಅಳಿಯನಾಗಿ ಬಿಡು. ಅಪ್ಪರೇ ಮಗನ, ನಿನ್ನಂಗ ಕಂಡವ್ರ ಹತ್ರ ಕಮಿಷನ್ ಹೊಡಿಯೋ ಕಂತ್ರಿ ಗಂಡಸ ಅಂತ ತಿಳ್ಕೊಂಡೆ ನಮ್ಮ ಮಗನ. ಸೈಡ್ ಸರ್ ನಿಂದ್ರಲಿ, ಸೈಡ್ ಸರ್ ನಿಂದ್ರ. ಸ್ವಲ್ಪ ಜವಾರಿ ಮಣಕ ಬಂತು, ಸ್ವಲ್ಪ ಹಿಂದಕ್ಕೆ ಸರ್ ನಿಂದ್ರಲಿ. ಯವ್ವ ಮಗಳ, ಇವತ್ತು ನಿನಗೆ ಏನೇನು ಬೇಕು ಎಲ್ಲ ತಗೊಂಡು ಬಿಡು. ಆಗಲ್ಲ ನಿಮ್ಮ ಅಪ್ಪನ ಜೀವ ತಿನ್ಬಾರ್ದು ನೋಡ. ಅಪ್ಪ ಇವತ್ತು ಮಾರ್ಕೆಟ್ಗೆ ಹೋಗಿ ನಿನಗೆ 2 ಪಂಚೆ, ನನಗೆ 2 ಚೂಡಿದಾರ ಎಲ್ಲ ತಗೊಂಡು ಹಂಗ ಕಾಯಿಪಲ್ಲೆ ತಗೊಂಡು ಸಂತಿ ಮಾಡ್ಕೊಂಡು ಚೆನ್ನಾಗಿ ಒಂದು ಸಿನಿಮಾ ನೋಡಿ ಬರೋ. ಏನಂತಿ? ಅಷ್ಟ ಮಾಡವ್ವ, ಅಷ್ಟ ಮಾಡೋ. ಇವತ್ತಿನ ದಿನ ನಿನಗೆ ಏನೇನು ಬೇಕು ಎಲ್ಲ ತಗೊಂಡ್ಬಿಡು. ಹೌದಪ್ಪ, ನನಗೆ ಬೇಕಾಗಿದ್ದು ಒಂದು ಬಂಗಾರ ಬಳೆ, ಒಂದು ಚೆನ್ನಾಗಿರೋ ಸೀರೆ, ನನಗೆ ಲವ್ ಮಾಡ್ತಾನಲ್ಲ ಆ ಹುಡುಗಗೊಂದು ವಾಚ, ಇಷ್ಟು ಕೊಡ್ಸ್ರ ನಮ್ಮಪ್ಪ ಸರ್ದಾರ ಅಂತೀನಿ ನೋಡಿ ಜಿಗದಾಡಿ. ಏನಿ ಮಾವನ ಅಡ್ನಾಡಿ ಅಪ್ಪನ ಮುಂದ ಲೈನ್ ಹೊಡೆ ಹುಡುಗನಿಗೆ ವಾಚು ತಗೋಂತೀನಿ ಅಂತೀಯ ನಿಮ್ಮ ಮಾವನ. ಈ ಛತ್ರಿ ತಗೊಂಡು ನಿನ್ನ ಬಾಯಾಗ ತುರುಕಿದ್ರ ಹಂಗ ಗಪ್ಪದೇವ ಮಗಳ. ನಮಸ್ಕಾರಪ್ಪ ಮಾವ, ನಮಸ್ಕಾರ. ಅಲೇ ಮಂಗ್ಯರ ಮಕ್ಕಳ, ಇದೇನಲ್ಲೇ ಇಬ್ರು ಬಾರಿ ಅವತರದಾಗ ಬಂದ್ಬಿಟ್ರಿ ಅಲ್ಲ. ಏನು ನಿಮ್ಮ ಸಮಾಚಾರ ಅಲ್ಲೋ ಮಾವ, ನಿನ್ನ ಮಗಳ ಮದ್ವಿ ಸುವಿಚಾರ ಮಾಡಕ್ ಬಂದ ಅವತಾರದ ಹೊರಗಳು. ಜೊಲ್ಲ ಸೋರ್ಸ್ಕೊಳ್ಳೋಣ ಜೊಲ್ಲ ನನ್ನ ಮಕ್ಕಳ. ಅಲ್ಲ ನಿಮ್ಗೆ ಏನು ಯೋಗ್ಯತೆ ಐತೆ ಅಂತ ನನ್ನ ಮದುವೆ ಆಗಾಕತ್ತೀರಿ ನೀವು? ಕರೆಕ್ಟ್ ನನ್ನ ಮಗಳ ಮಾತು, ಬಂಗಾರದಂತ ಮಾತು. ಯಾ ಕರೆಕ್ಟ್? ಸುಮ್ ಕುಂದ್ರ ನಾ ಹೇಳ್ತೀನಿ. ನೀ ಸುಮ್ಮನೆ ನಡು ಮೊದ್ಲ ಆರಾಗೈತಿ, ಪಿತ್ತ ನೆತ್ತಿಗೆ ಇರುತ್ತೆ ನಮಗ. ಏನು ಬೇಕ ಕೇಳರತಿ, ಏನು ಬೇಕ ಕೇಳ. ಆ ಶಹಜಾನ ತನ್ನ ಹೆಂಡತಿ ಸವಿ ನೆನಪಿಗಾಗಿ ತಾಜ್ ಮಹಲ್ ಕಟ್ಟಿಸದಂಗ ನಾನು ಮತ್ತ ನಿನ್ನ ನೆನಪಿಗಾಗಿ ಏನಾರ ಕಟ್ಟಿಸ್ಕೊಡಲ್ಲ ಮತ್ತೆ. ಅಯ್ಯಯ್ಯ ನನ್ನ ಕನಸಿನ ಮಹಾರಾಜ, ನೋಡ, ಪ್ರೀತಿಗಾಗಿ ತಾಜ್ ಮಹಲ್ ಕಟ್ಟುದೇನ ಬೇಕಾಗಿಲ್ಲ. ಚಂದನಾಗಿ ಪ್ರೀತಿಯ ಒಂದು ಸಂಕೇತ, ಒಂದು ಗುಲಾಬ್ ಇದ್ರ 3 ಮೊಳ ಹೂವ ಇಲ್ಲ, ಒಂದು ಗುಲಾಬ್ ಸಾಕು. ಹೂ ತಗೊಂಡು ಏನ್ ಮಾಡ್ತಿರತಿ? ಹೂ ತಗೊಂಡು ಏನ್ ಮಾಡ್ತಿರತಿ? ತಗೋ, ನನ್ನ ಹತ್ರ ಒಂದು ಮುತ್ತಿನ ಸರ ಐತಿ, ನೀ ನನ್ನ ಲವ್ ಮಾಡು. ಮಂಗಲ ಭಾವನಯ ಬೇಡ, ಲವ್ ಮಾಡಕ ನನಗೆ ತಾಜ್ ಮಹಲ್ ಬೇಡ, ಮುತ್ತಿನ ಸರನು ಬೇಡ. ನೋಡ, ಚಂದನಾಗಿ ಒಂದು ನಿನ್ನ ಕಡೆ ಒಂದು ಗುಲಾಬ್ ಹೂ ಇದ್ರೆ ತಂದು ಕೊಡು. ನಾವು ಅಷ್ಟು ಸಾಕು, ಪ್ರೀತಿ ಮಾಡಕ್ ಏನು ಬೇಡ. ಆಯ್ತಲ್ಲಪ್ಪ, ಇಬ್ರು ಮಂಗಳಾರತಿ. ಇನ್ನ ಜಾಗ ಖಾಲಿ ಮಾಡ್ರಪ್ಪ, ನಾವು ಕುಷ್ಟಿಗೆ ಮಾರ್ಕೆಟ್ಗೆ ಹೋಗ್ಬೇಕು. ನನ್ನ ಮಗಳು ನಾನು. ದೌಡೋಬಾ ಮುತ್ತೆ. ತಡ್ಕೋ ರೋಮಾವ, ತಡ್ಕೋ. ಮತ್ತೇನು ತಡ್ಕೊಳ್ತಾರಲ್ಲೇ ಮಂಗ್ಯ? ನನ್ನ ಮಗಳ ಮಾತಿನ ಪ್ರಕಾರ ಒಂದು ಗುಲಾಬಿ ಹೂವಿಗೆ ಅಯೋಗ್ಯವಾಗಿರುವ ನಿಮಗ ಹೆಂಗಲೇ ಕೊಡ್ಬೇಕಲೇ ನನ್ನ ಮಗಳನ್ನ? ಅಲ್ಲೋ ಮಾವ, ಹೂ ಬೇಕಾದ್ರ ಈಗ ಸದ್ದ ಹೋಗಿ ತಂದು ಕೊಟ್ಟೆವು. ಆದ್ರ ಈಗ ಸದ್ಯ ನನಗೊಂದು ಮದುವೆ ಮಾಡಿಕೊಂಡು ಮಗು ಬೇಕಂದ್ರ ಏನು ಮಾಡಬೇಕು? ಅದಕ್ಕೂ ಒಂದು ಕಾಲ ಅಂತ ಕೂಡಿ ಬರೋ ಮಟ್ಟ ಕಾಯ್ಬೇಕಪ್ಪ. ಹೌದಿಲ್ರತಿ? ಅಯ್ಯಯ್ಯಯ್ಯ ನನ್ನ ಮಾತಿನ ಮಲ್ಲ. ಅಲ್ಲ, ಚಂದನಾಗಿ ಪ್ರೀತಿ ಮಾಡಕ್ ಒಂದು ಹೂ ತಂದು ಕೊಡೋ ಯೋಗ್ಯತೆ ಇಲ್ಲ. ಅದೇನ ಅಂತಾರಲ್ಲ, ಹೊಟ್ಟಿಗಿಲ್ಲ ಅಂದ್ರೆ ಜುಟ್ಟಿಗೇನ ಕಮ್ಮಿ ಇಲ್ಲ ಅಂತ. ಕಬರಿಗೇಡಿ ಅಂತಂದ ಹಳೆ ಕಬರಿಗೇಡಿ ಹಂಗಾತ್ ನೀನು ಹಣೆ ಬರಿದು. ನೋಡ್ರತಿ, ಮಾತ್ ಬೇಡ, ಮನಸ್ಸಿದ್ರು ಹೂ ಅಂತ ಹೇಳು. ಒಳ್ಳೆನಕಲ್ಲಿಂತ ಮುದುಕ ಅವಂದರ ಏನ್ ಗಂಟು ಹೋಗತಿ? ಯಾಕಲೇ ಬೇಪ್ಪ, ಈ ಅಪ್ಪನ ತಂಟೆಕ್ ಏನಾರ ಬಂದ್ರ ನಿಮ್ಮಿಬ್ಬರು ಮುಪ್ಪು ಮಾಡಿಬಿಟ್ಟೇನೋ ಹುಷಾರ್. ಬೇ ಮಗಳ, ಇವ್ರಿಬ್ರಿಗೆ ಬೇಷ್ ಬುದ್ಧಿ ಹೇಳಿ ನೀ ಬಾ. ನಾ ಮುಂದೆ ಹೋಗಿ ಕಾಯಿ ಪಲ್ಯ ಸಂತೆ ಮಾಡಿರ್ತಿರ್ತೀನಿ. ನೀನು ಬೇಗ ಅಪ್ಪ ಲಗೂನ್ ಬಾಪ, ಜಲ್ದಿ ನಾನು ಮನೆಗೆ ಜಲ್ದಿ ಬರ್ತೀನಿ. ಅಲ್ರಿ ಪೊಲೀಸ್ರ, ನಿಮ್ಮಿಬ್ಬರ ಮೇಲೆ ನನ್ನ ಮನಸ್ಸಿಲ್ಲ ಅಂತ ತಿಳ್ಕೊಂಡ್ರೇನ? ನಮ್ಮಪ್ಪ ಅದನ್ನಂತ ಇಷ್ಟೊಂದು ನಾಟಕ ಮಾಡಿದೆ. ನೀವಿಬ್ರು ಅಷ್ಟು ಸರ್ಕಾರಿ ನೌಕರಿದಾಗಿದ್ದವ್ರಿಗೆ ನಿಮ್ಮಿಬ್ಬರಿಗೆ ಮೋಸ ಮಾಡಕ್ಕೆ ನನಗೆ ಮನಸ್ಸು ಬರೋಲ್ದು.
ಆದ್ರೂ ಇಬ್ಬರನ್ನ ಮದ್ವೆ ಹೆಂಗಾಗೋದು? ಅದಕ್ಕ ನಿಮ್ಮಿಬ್ಬರ ನಡುವೆ ಒಂದು ಪರೀಕ್ಷೆ ಇಡ್ತೀನಿ. ಏನು ಗೊತ್ತೇನ? ನಾಳೆ 10 ಗಂಟೆಗೆ ನಾ ಎಲ್ಲಿ ಇರ್ತೀನಿ, ನನಗೆ ಯಾರು ಪತ್ತೆ ಹಚ್ಚಿ ಒಂದು ಗುಲಾಬ್ ಹೂವ ತಂದು ಕೊಡ್ತೀರಿ, ಅವ್ರನ್ನ ನಾ ಮದ್ವೆ ಹಾಕಿನಿ. ನೀ ಮಹಾರಾಷ್ಟ್ರದಾಗಿದ್ರ ಅಲ್ಲೇ ಬರ್ರಲ್ಲ. ಅಲ್ಲಿ ಬರೋಕ? ಹೌದು. ತಿಪ್ಲ ತಿಂಡಿದ್ರ ಕರಕರ ಬಾಲಿ. ಪಕ್ಕ ಬರ್ತೀನಿ, ಫೋನ್ ಮಾಡ್ತೀನಿ, ರಿಸೀವ್ ಮಾಡ. ನಾಟಕ ಮುಗಿದ್ಮೇಲೆ ಬ್ಲಾಕ್ ಲಿಸ್ಟ್ ಚಾಲು ಮಾಡಮ್ಮ ನೀ. ದುಧನಿಯ ಪೀಸ ನೀ ಬಾಳ ನೈಸ ಚಲುವಿನ ಕಿಚ್ಚಾರ ಚೆಲುವಿನ ಚಿಚ್ಚಾರ ಲೇ ವಿಕ್ರಮ್, ನಿನ್ನ ಪ್ರಾಣ ಉಳಿಯಬೇಕೆಂದರೆ ಆ ಶಂಕರ್ ದಣಿ ಎಲ್ಲಿರ್ತಾನೆ ಬಗಳು ನಾಯಿ. ಲೇ ಪೊಲೀಸ್ ಕುನ್ನಿ, ನನ್ನ ಪ್ರಾಣ ಪರಮಾತ್ಮನ ಪದಕ್ಕೆ ನನ್ನಿ ಮೃತದೇಹ ಮಣ್ಣಿಗೆ ಎಂದು ನಾನು ಯಾವತ್ತೋ ಹೇಳಿದ್ದೇನೆ. ಆದರೂ ನನ್ನನ್ನು ಹೊಡೆದು ಬಡೆದು ನನ್ನ ಅಂತರಾತ್ಮಕ್ಕೆ ಟಚ್ ಮಾಡಿ ಕೇಳುತ್ತಿದ್ದೀರಲ್ಲ, ನೀವೇನು ಗಂಡಸರೇ? ಬದ್ಮಾಶರೇ! ಲೇ ಬಾಡ ಬದ್ಮಾಸ್ ನನ್ನ ಮಗರೇ, ನೀನು ಅನ್ನ ನೀಡುವ ತಾಯಿ ನಾಡಿಗೆ ದ್ರೋಹ ಬಗೆದು ತಲೆ ಹಿಡುಗರು ಹೋಗುವ ಎಂಜಲ ದಾಸೆಗೆ ಬೆಲೆ ಕೊಟ್ಟು ಪ್ರಾಣ ತ್ಯಾಗ ಮಾಡಿ ನಿಂತಿರುವೆಯಲ್ಲ, ನೀನು ಗಂಡ ಸಲ್ಲಲೇ ತಾಯಿ ಗಂಡ. ತಾಯಿ ಗಂಡ ತಾಯಿಯ ನೆನಪಿಲ್ಲ, ತಂದೆಯ ಗುರುತಿಲ್ಲ, ಅಣ್ಣ ತಮ್ಮಂದಿರ ಸಂಬಂಧವಿಲ್ಲ, ಹಕ್ಕ ತಂಗಿಯರ ಕನಿಕರವಿಲ್ಲದೆ ಬೆಳೆದಿರುವ ಈ ವಿಧಿ ಲೋಕದ ವಿಕ್ರಮನಿಗೆ ತಾಯಿ ಗಂಡನೆಂದು ಗುರುತು ಮಾಡಲು ನಿಂತಿರುವ ನೀವು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಸರಿ, ನಿನ್ನನ್ನು ಏನು ಮಾಡುವುದಿಲ್ಲ. ನೀನು ಯಾರು, ನಿನ್ನ ಉದ್ದೇಶ ಏನೆಂದು ಹೇಳಿದರೆ ನಿನ್ನನ್ನು ಬಿಟ್ಟು ಕಳಿಸುತ್ತೇವೆ. ನಾನು ಯಾರು? ನಾನು ಯಾರು, ನಾನು ಹೇಗೆ ಜೀವಿಸುತ್ತಿದ್ದೇನೆ ಎಂದು ಕೇಳಿದರೆ ನೀವು ಹುಟ್ಟಿರುವ ನಿಮ್ಮ ಕಾಕಿಯನ್ನು ಬಿಚ್ಚಿ ನಾನು ಹುಟ್ಟಿರುವ ಈ ಕರಿ ಬಟ್ಟೆಯನ್ನು ತೊಟ್ಟು ನನ್ನ ಸ್ಥಾನದಲ್ಲಿ ನಿಂತು ಸಲಾಂ ಹಾಕಿ ನನ್ನ ಕೈಯಾಳಗೆ ನಿಲ್ಲುತ್ತೀರಿ. ಇದು ಸತ್ಯ. ಲೇ ಸತ್ಯದ ಮಾತೆತ್ತಿ ಮಾತನಾಡುವ ಮೋಸಗಾರ, ದಿನಂಪ್ರತಿ ನಮ್ಮ ಠಾಣೆಯಲ್ಲಿ ಮಾತಿಗೊಂದು ಬಣ್ಣ ಬದಲಾಯಿಸಿ ಪ್ರಾಣ ದಾಸ್ಯಗಾಗಿ ಇಲ್ಲದ ವಿಚಾರ ಮಾಡುವ ಬುದ್ಧಿವಂತ ಬಡ್ಡಿ ಮಕ್ಕಳು ದಿನಂಪ್ರತಿ ನಮ್ಮ ಬೇಟೆಯಾಗುತ್ತಲೇ ಇದ್ದಾರೆ. ಲೇ ಮಗರ ವಿಕ್ರಮ್, ಅದೇ ಸತ್ಯದ ಮಾತನಾಡುವುದಾದರೆ ಈ 10 ವರ್ಷದ ಹಿಂದೆ ಇವ ರಾಜನನ್ನು ಕೊಲೆ ಮಾಡಿ ಈ ರವಿಯ ಮೇಲಿನ ಸೇಡಿಗಾಗಿ ಇವರ ತಂದೆ ತಾಯಿಯನ್ನೇ ಕೊಂದಿರುವೆಯಲ್ಲ, ಅವರೇನು ಮಾಡಿದ್ದರು ಬೊಗಳಲೇನೈ? ಇನ್ಸ್ಪೆಕ್ಟರ್, ಮೊದಲು ಒಡೆಯುವುದನ್ನು ನಿಲ್ಲಿಸು. ಸತ್ಯವನ್ನೇ ಹೇಳುತ್ತೇನೆ. ಹಿಂದೊಮ್ಮೆ ನಾನು ಒಳ್ಳೆಯವನಾಗಿದ್ದಾಗ ನಾನು ಕೆಲಸ ಮಾಡುತ್ತಿರುವ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಅನ್ನು ಕೊಲೆ ಮಾಡದ ನಿರಪರಾಧಿಗೆ ಇದೇ ನಿಮ್ಮ ಪೊಲೀಸರು ಅಪರಾಧಿ ಎಂದು ಕಂಬಿ ಎಣಿಸುವಂತೆ ಮಾಡಿದ್ದರು. ಈಗ ನೀವು ಕೂಡ ಅದೇ ತಪ್ಪು ಮಾಡುತ್ತಿದ್ದೀರಿ. ಚೆನ್ನಾಗಿರುವುದಿಲ್ಲ. ಎತ್ತರ ಹೇಳುವ ಲುಚ್ಚ, ಕೊಲೆ ಮಾಡಿಲ್ಲವೆಂದರೆ ಕೊಲೆಗಾರ ಯಾರಂತಂದ್ರೆ ಗೊತ್ತೇ ಬೇಕಲ್ಲ. ನಿಜ ಹೇಳಿ ಬಿಡು, ನಿನ್ನನ್ನು ನಿರಪರಾಧಿ ಎಂದು ಬಿಟ್ಟು ಕಳಿಸುತ್ತೇನೆ. ಅನ್ನ ಹಾಕಿದ ದಣಿಯ ಮನೆಗಳಿಗೆ ಕನ್ನ ಹಾಕಿ
ಅವರ ಬಾಳಿಗೆ ಕೊಳ್ಳಿ ಹಚ್ಚುವ ಶತಮೂರ್ಖ ನಾನಾಗಲಾರಿ. ನಾನು ಒಳ್ಳೆಯವನೋ ಕೆಟ್ಟವನು, ನಾನು ಹೇಗೆ ಸತ್ತರೂ ನನ್ನ ಸಾವು ಅಮರ. ಲೇಖಂತ್ರಿ ನನ್ನ ಮಗರೇ, ನೀನು ಒಳ್ಳೆಯವನು ಕೆಟ್ಟವನು ನಮಗೆ ಬೇಕಾಗಿಲ್ಲ. ಈಗ ಸತ್ಯ ನೀನೊಬ್ಬ ಕೊಲೆಗಾರ. ಸತ್ಯ ಹೇಳಿದರೆ ಸ್ವರ್ಗ, ಸುಳ್ಳು ಮಗಳಿದರೆ ನರಕ. ಒಬ್ಬ ಕಾಮುಕ ಲೋಪರ್ಧಣಿಯ ಅನ್ನದ ಋಣ ತೀರಿಸುತ್ತೇನೆ ಎಂದು ಬೊಗಳುತ್ತಿರುವೆಯಲ್ಲ ಲೋಪರ್. ವಿಜಯ್, ಒಡೆಯುವುದನ್ನು ಸ್ವಲ್ಪ ನಿಲ್ಲಿಸಪ್ಪ. ಆ ಶಂಕರದಣಿ ಪ್ರೀತಿನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾನೆ. ಛೇ, ಗಂಡಾಂತರದ ಮೇಲೆ ಗಂಡಾಂತರ ಬಂದರೆ ನಾನು ಏನು ಮಾಡಲಿ ಸತ್ಯಣ್ಣ? ಅವನಾವ ಕಡೆ ಹೋದನೆಂದು ತಿಳಿಸು, ಅವನನ್ನು ಇವತ್ತು ಜೀವಂತವಾಗಿ ಉಳಿಸುವುದಿಲ್ಲ. ವಿಜಯ್, ವಿಜಯ್, ಈ ವಿಕ್ರಮ ಬೇರೆ ಯಾರೂ ಅಲ್ಲ ವಿಜಯ್, ಬೇರೆ ಯಾರೂ ಅಲ್ಲ. ನಿನ್ನ ಸ್ವಂತ ಒಡ ಹುಟ್ಟಿದವನು. ನಿಮ್ಮ ತಂದೆ ಹಾಕಿಸಿದ ಅಚ್ಚ ಹೆಸರಿನ ಗುರುತು. ನೀವಿಬ್ಬರೂ ಅವಳಿಯ ಪುತ್ರರು. ನಿನ್ನ ಎದೆಯ ಮೇಲೆ ವಿಜಯ್, ಇವನ ಎದೆಯ ಮೇಲೆ ವಿಕ್ರಮ ಎಂದು ಅಚ್ಚಾಕಿಸಿದರು. ಹಿಂದೆ ಒಮ್ಮೆ ನಾನು ನಿಮ್ಮ ಮನೆಯಲ್ಲಿ ಕೆಲಸಕ್ಕಿದ್ದಾಗ ಈ ಹುಡುಗ ಅದು ಪ್ರತಿಬಿಂಬ ಆ ಜಾತ್ರೆಯಲ್ಲಿ ಕಳೆದು ಹೋದ. ನಂತರ ಎಷ್ಟೋ ದಿನ ಹುಡುಕಿದರೂ ಸಿಗಲೇ ಇಲ್ಲ. ಸಾಧ್ಯವಿಲ್ಲ ಸತ್ಯಣ್ಣ, ಇವನು ನನ್ನ ಸಹೋದರನೇ ಅಲ್ಲ. ಇದನ್ನು ನಾನು ನಂಬುವುದಿಲ್ಲ. ನಂಬಲೇಬೇಕು ವಿಜಯ, ನಂಬಲೇಬೇಕು. ಹಿಂದೆಮ್ಮೆ ನಾನು ನಿಮ್ಮ ಮನೆಯಲ್ಲಿ ಕೆಲಸಕ್ಕಿದ್ದಾಗ ಅದು ಪ್ರತಿಬಿಂಬ, ಅದು ಆ ಜಾತ್ರೆಯ ಚಾಮುಂಡೇಶ್ವರ ಜಾತ್ರೆಗೆ ಹೋದಾಗ ಆ ಚಾಮುಂಡೇಶ್ವರ ಮೂರ್ತಿರುವ ದಾರ ಕೂಡ ಇನ್ನು ಹೊರಳಲ್ಲೇ ಇದೆ. ವಿಜಯ್, ಸತ್ಯಣ್ಣ ಎಂದು ಯಾರಿಗೂ ಸುಳ್ಳು ಹೇಳಿದವನಲ್ಲ, ಆದರೂ ಆಗಿರಬಹುದು. ಅಣ್ಣ ವಿಜಯಣ್ಣ, ಇನ್ನು ತೃಪ್ತಿ ಆಗುವವರೆಗೆ ಒಡಿಯಣ್ಣ ಈ ನಿನ್ನ ದರಿದ್ರ ಸಹೋದರನನ್ನು. ನಿಜವಾಗಲು ಸತ್ಯಣ್ಣ ಹೇಳುವುದು ನಿಜ. ಆ ಜಾತ್ರೆಯ ನೆನಪು ನನಗಿದೆ. 10 ವರ್ಷಗಳ ಕಾಲ ನಾನು ಅಲ್ಲೇ ಭಿಕ್ಷೆ ಬೇಡಿ ಬದುಕಿದ್ದೆ. ಅದು ಮಾತ್ರ ನನ್ನ ನೆನಪಿನಲ್ಲಿ ಉಳಿದುಕೊಂಡಿದೆ. ವಿಕ್ರಮ್, ಹಾಗಾದರೆ ಶಂಕರ್ ಮತ್ತು ಕಾಳಿಂಗವರ್ಮನ ಸ್ನೇಹ ಹೇಗೆ ಬೆಳೆಯಿತು ಹೇಳು? ನೋಡಿ ಸರ್, ಅಂದು ನಾನು ಜೈಲಿನಿಂದ ತಪ್ಪಿಸಿಕೊಂಡ ಬಂದ ನಂತರ ಆ ಕಾಳಿಂಗನ ಮನೆಯಲ್ಲಿ ಆಶ್ರಯ ಸಿಕ್ಕಿತು. ಆಗ ಆ ಕಾಳಿಂಗನು ನನ್ನನ್ನು ನಿನ್ನ ತಂದೆ ತಾಯಿಯ ಕೊಲೆ ಮಾಡು ಎಂದ. ಇಲ್ಲ, ನಾನಂತ ವ್ಯಕ್ತಿ ಅಲ್ಲ ಎಂದು. ಸರಿ, ಜೈಲಿನಿಂದ ತಪ್ಪಿಸಿಕೊಂಡು ಬಂದಿದ್ದೀಯಾ, 4 ದಿನದ ನಂತರ ಹೇಳುತ್ತೇನೆ ಎಂದು ಅಂದೇ ಲಾರಿಯಿಂದ ಆಕ್ಸಿಡೆಂಟ್ ಮಾಡಿ ಕೊಂದು ಆ ಕೇಸನ್ನು ನನ್ನ ತಲೆಯ ಮೇಲೆ ಹಾಕಿದ. ಇದೇ ಸತ್ಯ. ಹಾಗಾದರೆ ಶಂಕರ್ನ ಬಗ್ಗೆ ಏನು ಹೇಳಿಲ್ಲ, ಏಕೆ? ಅನ್ನದ ಋಣವಿದೆಯೇ? ಇಲ್ಲ ಸರ್, ಇಲ್ಲ ಸರ್. ಇಂದು ಆ ಕಾಳಿಂಗ ನೀನು ಇಲ್ಲಿದ್ದರೆ ಸರಿಯಲ್ಲ, ನೀನು ಟೀಕಾಪುರಕ್ಕೆ ಹೋಗಿಬಿಡು ಎಂದು 50,000 ಹಣ ಕೊಟ್ಟು ಕಳಿಸಿದ. ನಂತರ ಈ ಊರಿಗೆ ಬಂದ ನಂತರ ಆ ಶಂಕರನ ಸ್ನೇಹವಾಯಿತು. ವಿಜಯ್, ಇದರಲ್ಲಿ ವಿಕ್ರಮ್ದೇನು ತಪ್ಪಿಲ್ಲ. ಆದರೆ ಕೋರ್ಟ್ ನೋಡಿನ ಕೇಸಿನ ಪ್ರಕಾರ ಇವನು 6 ತಿಂಗಳ ಕಠಿಣ ಶಿಕ್ಷೆ ಅನುಭವಿಸಲೇಬೇಕು. 6 ತಿಂಗಳೇಕೆ ಸರ್? ಜೀವನ ಪೂರ್ತಿಗೆ ಈ ಶಿಕ್ಷೆಗೆ ಸಿದ್ಧ ಈ ವಿಕ್ರಮ್. ನನಗೂ ಅಣ್ಣಂದಿರು ತಂಗಿ ಇದ್ದಾರೆ ಎಂದು ಪರ್ವತದಷ್ಟು ಉಲ್ಲಾಸ ಪಟ್ಟಿರುವೆ. ಇಷ್ಟೆಲ್ಲ ಇದ್ದು ನನಗಿನ್ನೇನು ಬೇಕು? ಬನ್ನಿ ವಿಜಯ್, ಹೋಗೋಣ, ಪ್ರೀತಿಯನ್ನು ಹುಡುಕೋಣ. ಪಾಪ ತುಂಬಾ ಒಳ್ಳೆ ಹುಡುಗಿ ಅವಳು. ಶಂಕರ್,
ನಾನು ಕರೆಸಿದ ಪೋಖ್ರಿ ಪಾಂಡ್ಯನೂ ಇನ್ನೂ ಬರಲಿಲ್ಲ. ವಿಕ್ರಮ್ನ ಬಾಳು ಕೂಡ ಪೊಲೀಸ್ ಠಾಣೆಯಲ್ಲಿ ಕೊಳೆಯುವಂತೆ ಆಯ್ತಲ್ಲ. ಏನು ಮಾಡುವುದು ಶಂಕರ್, ಏನು ಮಾಡುವುದು? ನೀನು ಮೋಸ ಹೋಗಿರುವೆ ಬಾಸ್. ನಿನ್ನ ಪೋಖರಿ ಪಾಂಡ್ಯನ ಸತ್ತ ಹೆಣ ಆ ಹರಿಶ್ಚಂದ್ರ ಘಾಟಿನಲ್ಲೇ ಕೊಳೆತು ನಾರುತ್ತಿದೆ. ಅವನ ತಲೆ ಕಡೆದು ಜಾಲಿಯ ಮರಕ್ಕೆ ತೋರಣ ಕಟ್ಟಿ ಅವನ ಬಟ್ಟೆಯನ್ನು ಹಾಕಿಕೊಂಡು ಬಂದು ನಿನ್ನನ್ನೇ ಫೋನ್ ಮಾಡಿದ್ದಾನೆ ಆ CBI ರವಿ. ಅದನ್ನು ನಾನು ಕಣ್ಣಾರೆ ಕಂಡರೂ ಏನು ಮಾಡಕ್ಕಾಗಲಿಲ್ಲ. ಲೇ CBI ರವಿ, ನನ್ನ ಹಟ್ಟವನ್ನೇ ಹುಡುಕಿ ನನ್ನೆದುರಿಗೆ ನಿಂತು ನನ್ನನ್ನೇ ಫೋನ್ ಮಾಡಿದೀಯ ಬಡ್ಡಿ ಮಗನೇ. ಇನ್ನು ಮೇಲೆ ನಿನ್ನ ಅದೇ ಘಾಟಿನಲ್ಲಿನ ಕೆಟ್ಟ ತಲೆಯನ್ನು ಕಡೆದು ಅದೇ ಮರಕ್ಕೆ ತೋರಣ ಕಟ್ಟದಿದ್ದರೆ ನಾನು ಕಲ್ಲಾಂತರ ಲೋಕದ ಕಾಳಿಂಗ ವರ್ಮನೇ ಅಲ್ಲ. ಶಂಕರ್, ಸಿದ್ಧನಾಗೂ ಅವನನ್ನು ಬೇಟೆಯಾಡಲಿಕ್ಕೆ. ಇಷ್ಟೊಂದು ಅವಸರ ಅಪಘಾತಕ್ಕೆ ಕಾರಣ ಬಾಸ್. ನಾವು ಸ್ವಲ್ಪ ಕೂಲಾಗಿ ಅಟ್ಯಾಕ್ ಮಾಡಬೇಕು. ಅವರುಗಳು ನಿನಗಷ್ಟೇ ಶತ್ರುಗಳಲ್ಲ, ನನಗೂ ಕಡು ವೈರಿಗಳು. ಶಂಕರ್, ನನ್ನ ಆಸೆ ಗೋಪುರ ಒಡೆದು ಚಿತ್ರವಾಗಿ ಹೋದ ಮೇಲೆ, ನಾ ಕಟ್ಟಿದ ರಾಜಕೀಯ ಕನಸು ಕೂಡ ಪುಡಿ ಪುಡಿಯಾಗಿ ಹೋದ ಮೇಲೆ ಸಮಯ ನೋಡ್ತಾ ಕುಳಿತುಕೊಳ್ಳುವ ತಾಳ್ಮೆ ನನ್ನಲ್ಲಿ ಇಲ್ಲ. ಈಗ ನಾ ವಿಜಯ್ ಮತ್ತು ರವಿರಾಜನ ಬಿಸಿ ರಕ್ತ ನೋಡುವವರಿಗೆ ನನಗೆ ಸಮಾಧಾನವಿಲ್ಲ. ಸುತ್ತು 10 ಹಳ್ಳಿಯ ಸರ್ದಾರನ ನೆನೆಸಿಕೊಂಡಿರುವ ಈ ಶಂಕರ್ ದಣಿಗೆ ಸಾಮ್ರಾಜ್ಯದಲ್ಲಿ ಮೆಟ್ಟಿ ನಿಂತು ನನಗೆ ಸರಿಸಾಟಿಯಾಗಿ ಪ್ರತಿಯೊಂದು ಯುದ್ಧದಲ್ಲಿ ಗೆದ್ದು ಬರುತ್ತಲೇ ಇದ್ದಾರೆ ಆ ಬೆಪ್ಪ ಪೊಲೀಸ್ ಬಡಪಾಯಿಗಳು. ಶಂಕರ್, ನೀನೊಬ್ಬ ಬಲಗೈ, ವಿಕ್ರಮ್ ಎಡಗೈ ಆಗಿ ನಿಂತಿರುವಾಗ ನಾನೇಕೆ ಅಂಜಬೇಕು ಆ ದೊಡ್ಡ ಪೊಲೀಸ್ ದಬ್ಬಾಳಿಕೆಗೆ? ರೋಷಾಗ್ನಿಂದ ಉಕ್ಕಿ ಬರ್ತಿರುವ ಈ ಯಮಗಂಡನಿಗೆ ಚೆನ್ನಾಗಿ ಗೊತ್ತು ಅವರನ್ನು ಹೇಗೆ ಮಣ್ಣು ಪಾಲು ಮಾಡಬೇಕೆಂಬುದು. ಒತ್ತು ನೋಡಿ ಗತ್ತು ಮಾಡಿ ಕತ್ತು ಕೊಯ್ದು ಅವರ ದಿಟ್ಟ ಶರೀರವನ್ನು ಸೀಳಿ ಸುತ್ತು 10 ಹಳ್ಳಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಬಂದರೆ ನಂತರ ಬಚ್ಚ ಪೊಲೀಸ್ ಕುನ್ನಿಗಳು ನಮ್ಮನ್ನು ಮುಟ್ಟುವುದಲ್ಲ, ನೋಡುವುದಕ್ಕೂ ಭಯಪಡಬೇಕು. ಅವಸರದಿಂದ ಆಘಾತ ಮಾಡಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ. ನಾನಿನ್ನು ಬರುತ್ತೇನೆ ಬಾಸ್. ಹೋಗಲೇ ದೊಡ್ಡ ಶಂಕರ್, ನಾನು ಹಾಕಿದ ಮಾಯಾಜಾಲದಿಂದ ತಪ್ಪಿಸಿಕೊಂಡ ಪಾರಾದ ಗುಣ. ನಾನು ಸಾಧಿಸುವುದನ್ನು ಸಾಧಿಸೇ ತೀರುತ್ತೇನೆ. ನನ್ನ ಕೆಲಸ ಮುಗಿಯುವವರೆಗೆ ನೀವುಗಳು ಎಡಗೈ ಮತ್ತು ಬಲಗೈ. ಕೊನೆಯಲ್ಲಿ ನಿಮ್ಮ ಕೊನೆಯ ಉಸಿರಿನ ಸಾವು ನನ್ನ ಕೈಯಲ್ಲೇ. ಈ ನಾಟಕ ಇಲ್ಲಿಗೆ ಮಂಗಲಗೊಳ್ಳುತ್ತದೆ. ಮಂಗಲಗೊಳ್ಳುವುದಕ್ಕಿಂತ ಮುಂಚಿತವಾಗಿ ಧರ್ಮರಾಜ್ ಇವತ್ತು ಬೇರೆ ಲವರ್ಸ್ ಡೇ ಐತಿ. ನಾನಂತೂ ಮೊನ್ನೆ ಬಾಯಿ ತಪ್ಪಿ ಇಬ್ಬರಿಗೂ ಮಾತು ಕೊಟ್ಬಿಟ್ಟಿನಿ, ಯಾರು ನನಗೆ ಹೂವು ತಂದು ಕೊಡ್ತಾರ ಅವ್ರನ್ನ ಮದುವೆ ಹಾಕಿನ ಅಂತೇಳಿ. ಅಕಸ್ಮಾತ್ ಇವತ್ತು ಏನಾರ ಅವ್ರು ಇಬ್ರು ಹೂವು ತಂದು ಕೊಟ್ರೆ ಹೆಂಗೆ ಮಾಡೋದು ನನ್ನ ಗತಿ ಅಂತೀನಿ. ಇಂದು ಫೆಬ್ರವರಿ 14, ಪ್ರೇಮಿಗಳ ದಿನಾಚರಣೆ. ಈ ಪ್ರೇಮದ ಪಾರ್ಕಿನಲ್ಲಿ ಬಣ್ಣ ಬಣ್ಣದ ಅಂದದ ಸೀರೆಯನ್ನುಟ್ಟು ಬರುತ್ತಿರುವ ಹಂದದ ಹೆಣ್ಣುಗಳ ಸುಖವನ್ನುಂಟು 10-15 ಹುಡುಗಿಯರನ್ನು ಎತ್ತಿಕೊಂಡು ಹೋಗಿ ಪರದೇಶಗಳಿಗೆ ಪಾರ್ಸಲ್ ಮಾಡಲೇಬೇಕು. ಹೋ ನಾನೊಂದುಕೊಂಡಂತೆ ನನಗಾಗಿ ಪ್ರಥಮವಾಗಿ ಸಿಹಿ ಸುಖ ನೀಡಬೇಕೆಂದು
ಹಂಬಲಿಸಿ ನಿಂತಿದೆ ಒಂದು ಬಣ್ಣದ ಹಲೋ ಮೈ ಡಿಯರ್ ಮಿಸ್. ಯಾಕೋ ಬೇಕುಫ ಅಲ್ಲ ನಡು ರಸ್ತದಾಗ ಒಂದು ಹೆಣ್ಣಿನ ನೋಡಿದ ತಕ್ಷಣ ಹಲೋ ಮೈ ಡಿಯರ್ ಹಂಗ ಹಿಂಗ ಅನ್ನಕತ್ತಿಯಲ್ಲ ಯಾಕ ನೋಡಕ್ ದೊಡ್ಡ ಯಜಮಾನ ನಂಗೆ ಕಾಣಕತ್ತಿ. ಇವತ್ತು ಮನ್ಯಾಗ ಏನಾರು ಹೇಳ ಬಂದಿಲ್ಲಲೇ ಜೋಕ್ ಮಾರ್ಯವನ ಬೆಳಗ್ಗೆ ಅದ ನನ್ನ ಕೈಲಿ ಬಯಸ್ಕೊಳಕ್ ಬಂದಿಲ್ಲ. ಲೇ ಸೊಕ್ಕಿನ ಹೆಣೆ, ಆಫ್ಟರ್ ಆಲ್ ತುರುಬು ಕಟ್ಟುವ ಹೆಣ್ಣಿಗೆ ಇಷ್ಟೊಂದು ಸೊಕ್ಕಿದ್ದರೆ ಇನ್ನು ಮೀಸೆ ಹೊತ್ತ ಗಂಡಸನಿಗೆ ಇನ್ನೆಷ್ಟಿರಬಾರದು. ಸುಮ್ಮನೆ ಸುಖ ನೀಡು ಬರಲೇ, ವಯಸ್ಸಾದರೂ ಕಾಮ ಸುಖಕ್ಕೇನು ಕಮ್ಮಿ ಇಲ್ಲ ನನ್ನಲ್ಲಿ. ಹೌದಲ್ಲೇ ದಾಸ ಹೌದ. ನಾ ಅಂದ್ರೆ ಯಾರಂತ ತಿಳ್ಕೊಂಡಿ? ನೀ ಏನು ತೆಳಗ ಹಾಕೊಂಡ್ ಬಂದಿಲ್ಲ ಎಲ್ಲ ಕಲರ್ ಚಡ್ಡಿ, ಅದ್ರ ನಾಡಿ ಕಿತ್ತ ಕೈಯಾಗ ಕೊಡ್ತೀನಿ ಮಗನ. ನಾ ಅಂದ್ರೆ ಏನಂತ ತಿಳ್ಕೊಂಡಿ? ಅಟ್ಟೊಂದು ಹಗರ್ ಅಂತ ತಿಳ್ಕೊಬೇಡ. ಬಾಯಾಗಿನ ಒಂದೊಂದೊಂದೊಂದು ಹಲ್ಲ ಎಣಿಸಿ ಎಣಿಸಿ ಮುರ್ತೀನಿ, ಹುಷಾರ್ ಮಗನ. ಲೇ ಸೋಗಿನ ಸೊಕ್ಕಿನ ಸುಳೆ, ನೀನು ಉಶ್ವೇಶ್ ಅಂದ ತಕ್ಷಣ ಹೆದರಿ ಓಡಿ ಹೋಗುವೆನೆಂದು ತಿಳಿದಿರುವೆಯಾ ಬಜಾರಿ? ನಾನು ಯಾರೆಂದು ತಿಳಿದಿರುವೆ? ಇಡೀ ಬ್ರಹ್ಮಾಂಡವನ್ನೇ ಕೈಯಲ್ಲಿ ಹಿಡಿದು ಆಳಬೇಕೆಂದಿರುವ ದೊರೆ. ಈ ದೊರೆ ನಿನ್ನ ಸುಖವನ್ನು ಉಂಡು ತೃಪ್ತಿಪಟ್ಟು ನಿನ್ನನ್ನು ನನ್ನ ಅರಮನೆಯ ಬಂಗಲೆಯ ರಾಣಿಯ ಸ್ಥಾನದಲ್ಲಿ ನಿಲ್ಲಿಸಬೇಕಾದ ಛಲಗಾರ. ಆಸೆ ನೋಡ್ರಿ 6 ಗಂಟೆಗೆ ಛಲಗಾರ ಎಂತಾದ ಬಂದೈತಿ ಅವನು ಹೋಗೋ ಟೈಮ್ನಾಗ. ನಾನಂದ್ರೆ ಏನ್ ತಿಳ್ಕೊಂಡಿ? ಮರ್ಯಾದಿಂದ ಹೇಳಕತ್ತೀನಿ, ಇಲ್ಲಿ ಈ ಪಾರ್ಕ್ ನಿಂದ ಜಾಗ ಕೀಳು, ಇಲ್ಲಂದ್ರ ಕಾಲಾಗಿರೋ ಬಾಟ ಕೈಯಾಗ ಬರ್ತಾವ. ಮತ್ತೆ ಹೇಳಕತ್ತೀನಿ ಲೇ ಬಾಟ ಎಂದು ಅವಮಾನ ಮಾಡ್ತಿರುವ ಕಂತ್ರಿ ಎಣ್ಣೆ, ಇಂದು ಕುಣಿದು ನನ್ನ ಬಾವು ಬಂದವನಿಗೆ ಬರುತ್ತೀಯಾ ಎಂದುಕೊಂಡರೆ ಬಾಯಿಗೆ ಬಂದಂತೆ ಬೋಳುತ್ತಿರುವ ಬಜಾರಿ ಎಣ್ಣೆ, ನಿನ್ನ ಅಂದದ ಗಲ್ಲವನ್ನೇ ಕಚ್ಚದೆ ಬಿಡಲರ ಈ ಕರ್ಮಲೋಕದ ಕಾಳಿಂಗ ವರ್ಮ. ಬುದ್ಧಿಗಂಡ ನಮಗ ನನ್ನ ಪೀಸ್ ಕೈ ಹಿಡಿಯಾಕತ್ತನಲ್ಲ. ಲೇ ಕರಿಮೋತಿಯ ಕುಲಿಗಂಟ ಕರಿಯ ಯಾವನ್ಲೇ ನೀನ? ಲೇ ಕರಿಯ ಅಲ್ಲಲೇ, ಇಂಥ ಯಾವನ್ನ ತುಂಬಿರುವ ಗರತಿಗಳ ಗಂಡ ನಿನ್ನಂತ ಬಚ್ಚಗಳ ಮಿಂಡ. ಸುಮ್ಮನೆ ನಿನ್ನ ದಾರಿಗೆ ನೀನು ಹೋದರೆ ನಿನ್ನ ಪ್ರಾಣ ಉಳಿಯುತ್ತೆ, ಇಲ್ಲಂದರೆ ಗೊತ್ತಲ್ಲ ಈ ಕಾಳಿಂಗನ ಕೈ ಛಲಕ. ಲೇ ಕಾಳಿಂಗ, ಗರ್ವದಿಂದ ಗಂಡನೆಂದು ಗುಡುಗಿದರೆ ಗುಂಡು ಹಾರಿಸುವ ಪ್ರಚಂಡ ಗಂಡು ಈ ಕರ್ನಾಟಕ ಪೊಲೀಸ್ ಮನ್ಮಥರಾಜ್. ನನಗೆ ಪ್ರಾಣ ಭಯ ಆಗುತ್ತೀಯ ಮಗನೇ? ಈ ನಿನ್ನ ಚಂಡನ್ನು ಕಡಿದು ನಾವಿಬ್ಬರು ಆಟವನ್ನು ಆಡಿ ಇದೇ ಪಾರ್ಕಿನಲ್ಲಿ ಮುಚ್ಚಿಸುವುದೇ ಈ ಕರ್ನಾಟಕ ಪೊಲೀಸ್ ಮನ್ಮಥರಾಜನ ಸ್ಪೆಷಲ್. ಬನ್ನಿ ಆಫೀಸರ್ ಬನ್ನಿ, ಈ ಕಂತ್ರಿ ನನ್ನ ಮಗನನ್ನು ಹಿಡಿದಿರುವೆ. ಇರಲಿ ಮಗನೇ, ಸಮಯ ಸಾಧಿಸಿ ನಿನ್ನ ಕೆಟ್ಟ ತಲೆಯನ್ನು ಕಡಿದು ಇದೇ ಪ್ರೇಮದ ಪಾರ್ಕಿನಲ್ಲಿ ಉಗಿದು ಇಂಥ ಯೌವನ ತುಂಬಿರುವ ಸೂಳಿಯರಿಗೆ ಸರ್ದಾರನಾಗಿ ಬರದಿದ್ದರೆ ನಾನು ಕಾಳಿಂಗ ವರ್ಮನೇ ಅಲ್ಲ. ಅವ ಬಟ್ಟಿ ಮಾಡಿಸುವಾಗ ಜಲ್ದಿ ಬಿಚ್ಚಿ ಕೊಡುವಾಗ ಹೋಗಲೇ ಮಗನ. ಇವತ್ತು ನನ್ನ ಹುಡುಗಿ ಇರಲ್ಲ ಅಂದ್ರ ಮುಚ್ಚಾದ ಗ್ಯಾರಂಟಿ ಇತ್ತ. ಏನ್ ಮಾಡ್ತಿ? ನಿನ್ನ ಹಣೆ ಬರ ಗಟ್ಟಿ ಐತಿ. ಹೌದಾ ನನ್ನ ಸರ್ದಾರ, ಇದಕ್ಕಂತಾರ ನೋಡಿ ನನ್ನ ಗಂಡ ಅಂತ. ಆದ್ರೂ ನನಗೊಂದು ಡೌಟ್ ಅಪ್ಪ. ಯಾಕೆ ಡೌಟ್ ಇಲ್ಲ? ಮತ್ತೆ ಇವತ್ತನೇ ಗ್ರೂಪ್ ಎದ್ದಾಗ ಯಾಕೆ ಡೌಟ್ ಮುಂಜಾನೆ? ಅಲ್ಲ ನನ್ನ ಮಗನ ಮುಂದೆ ನೀ PSI ಅಂದಲ್ಲ, ಯಾವಾಗ PSI ಆದೀನಿ? ನೋಡ್ರತಿ, 1000 ಸುಳ್ಳು ಹೇಳಿ ಮದ್ವಿ ಮಾಡ ಅಂತಾರ. ನಾನು ನೋಡು ಒಂದ ಸುಳ್ಳು ಹೇಳಿ ಅವ ಮಂಗ್ಯನ ಮಗನ ಓಡಿಸ್ಬಿಟ್ಟೆ. ಅಲ್ಲ ರತಿ, ಆ ಕಾಳಿಂಗ್ ಅದನಳವ, ಅವ ದೊಡ್ಡ ರೌಡಿ ಅದನವ. ಇವತ್ತಲ್ಲ ನಾಳೆ ಅವನ ಪಾಳೆ ಐತಿ ನಮ್ಮ ರವಿ ವಿಜಯ ಸಾಹೇಬ್ರ ಕೈಯಾಗ. ಹೌದು ನನ್ನ ರಾಜ, ಹೌದು. ಹೋಗ್ಲಿ ಬಿಡು, ಹೆಂಗಾರ ಹೋದ್ನಲ್ಲ, ನಾವು ಹೋಗೋಣ ಬಾ, ಟೈಮ್ ಆಗೈತಿ ಬಾ. ಅಲ್ಲ ರತಿ, ಬ್ಯಾಡ, ಏನೋ ಒಂದು ಮಾತಾಡಿ ಎರಡು ಮಾತಾಡ ರತಿ, ಒಂದ್ ಮಾತು ಹೇಳ್ತೀನಿ. ಅಲ್ಲಪ್ಪ, ಅವ್ ಹಿಡ್ಕೊಂಡ್ ಎಳ್ಯಾಕತ್ತಿದ್ನಲ್ಲ, ಏನು ಮಾಡ್ಲಿಲ್ಲ ಅವ ನೋಡ ಹಲ್ ಕಿಸಕತ್ತಾನ. ಅವ ಏನ್ ಮಾಡ್ತಾನ? ಬಾ, ಅವನಿಗೆ ಬಯಸ್ಕೊಳ್ಳೋದಿತ್ತು, ಅದಕ್ಕೆ ಬೆಳಗ ಮುಂಜಾನೆ ಬಂದಾನ. ಬಾ ಹೋಗೋಣ. ಓಮ ಇದವ್ರನ್ಯಾಗ ಹೋಗ್ಯಲ್ಲ ಒಂದು ಪ್ರೇಮ ರಾಗನ.
ಮಾಡಿ ಕೂಡಿದೆ ಲೇ ಲೇ ಮಗನ. ಮುಂದಿನ ವರ್ಷ ಹಾಕಿನ ನಾನು ಮದುವೆ ಅಕ್ಕಿನಲ್ಲೇ ಬುಡಗಲ್ಲ. ಲೇ ಮುಂದಿನ ವರ್ಷಕ್ಕೆ ಮಗು ಆಗಿರ್ತಿಲ್ಲ ಯಾಕಿಗೆ ಮಗು ಆದ್ರೇನು ಪರವಾಗಿಲ್ಲ ಲೇ, ಅಂಗಡಿ ಬಸಮ್ಮನ ಅಕ್ಕನಂತ ಆಕಿ ಏನ್ ದೊಡ್ಡ ಇದಲ್ಲ ಮಗ. ಗೋಯ್ನು ಬಾ ಹೋಗೋಣ ಬಾ. ಟೈಮ್ ಆಗೈತೆ ಮತ್ತೆ ಮುಖ ನೋಡ್ತಾನ. ದೇವ ಸರ್ವ ಸಂಪನ್ನ ಸರ್ವ ಸೃಷ್ಟಿಕರ್ತನೆ, ಈ ಮಹಾಮಂದಿರದಲ್ಲಿ ಕಣ್ಣು ಮುಚ್ಚಿಕೊಂಡು ಕುರುಡನಾಗಿ ಕುಳಿತಿರುವೇನಪ್ಪ. ಬಡತನದಲ್ಲಿ ಬೆಂದ ನಂದ ಈ ಬಡ ಜೀವಿಗೆ ಕಣ್ಣು ತೆರೆದ ನೋಡು. ನಮ್ಮ ಹಾಲಿನಂತ ಮನೆತನಕ್ಕೆ ವಿಧೆಯಾಗೆ ಬಲೆ ಎಣದು ನಿಂತಿದೆ ಎಂದು. ಈಗ ತುಂಬು ಹರಿಯದ ನನ್ನ ತಂಗಿ ಜ್ಯೋತಿ ಮದುವೆ ಮಾಡಿಕೊಡಬೇಕೆಂದರೆ ಈ ಕೆಡಕ ಸಮಾಜ ಕೈ ಒಡ್ಡಿ ನಿಂತಿದೆ ದೇವರ ದಕ್ಷಿಣೆಗೆ. ಈಗ ನನ್ನ ತಮ್ಮ ವಿಜಯನು ಕೂಡ ಓದು ಮುಗಿಸಲು ಬೆಂಗಳೂರಿಗೆ ಹೋಗಿದ್ದಾನೆ. ಅವನ ಖರ್ಚಿಗೆ ಹಣ ಕಳಿಸುವುದೇ ತುಂಬ ಕಷ್ಟವಿದೆ. ದೇವ ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಅವನಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಈ ಮನೆಯ ಕೀರ್ತಿಯನ್ನು ಬೆಳಗುವಂತೆ ಮಾಡು ತಂದೆ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ